ಆ ಅಮ್ಮನ ಗಂಡನ ರೂಪದಲ್ಲೇ ಬರೋದು. ಯಾರು ಬೇರೆಯವರು, ಯಾರ ವಯಸ್ಸು ಹುಡುಗನ ಯಾರ ಅವ್ರದ್ದು ಅಂಗಡಿನೂ ಹೋಟ್ಲೇನೋ ಇದು, ಯಾಕೆ ಗಂಡಸರ ಬರೋ ಅವ್ರ ಹತ್ರ ಆ ಚೆಕ್ಸ್ ಮಾಡೋ ಫೀಲಿಂಗ್ ಯಾವ್ದಂತೆ. ಅದಾದ್ಮೇಲೆ ನೈಟ್ ತಿರ್ಗಾ ಬೆಳಗ್ಗೆ ಎದ್ದು ನೋಡಿದ್ರೆ ಅವ್ರ ಅಂಗಾಂಗದಲ್ಲಿ ಒಂಥರ ಗಲೀಜಾಗೋದು. ಇನ್ನ ಇಬ್ರು ನಂಗೆ 3 ಜನ ಗಂಡಸರು ಬರ್ತಾರಲ್ಲಮ್ಮ, ಓಪನ್ ಆಗಿ ಅಮ್ಮನ ಹೌದು ಸ್ವಾಮಿ ನಿಜ ಸ್ವಾಮಿ, ಅವ್ರ ಫ್ರೆಂಡ್ ಯಾರ ಬಂದು ಇಲ್ಲ ಸ್ವಾಮಿ ನಿಜಾನೇ, 3 ಜನ ನಾನು ಯಾರು ಚಾಯ್ಸ್ ಮಾಡ್ಕೊಂಡು ಹೇಳಿ ಅಲ್ಲಿ ಓಪನ್ ಆಗಿ ಕೇಳಿ ಸರ್, ಓಪನ್ ಆಗಿ ಕೇಳ್ತಾರೆ. ಮೊಸರನ್ನ ಹಾಕೊಂಡ್ರೆ ನಾನು 1 ತುತ್ತು 2 ತುತ್ತು ತಿಂದಿದ್ದಷ್ಟೇ ನನಗೆ ಜ್ಞಾಪಕ ಅನ್ಸ್ತಾ ಇದ್ವಿ, ಬಟ್ ಮಿಕ್ಕಿದೆಲ್ಲ ಎಲ್ಲ ಖಾಲಿ ಆಗ್ಬಿಟ್ಟಿರ್ತಾ ಇತ್ತು. ಫಸ್ಟ್ ಆಫ್ ಆಲ್ ಫಸ್ಟ್ ತುತ್ತು ತಿಂದಿದ್ದು, ಆಮೇಲೆ 2 ತುತ್ತು ತಿಂದಿದ್ದು ಅಷ್ಟೇ ನನ್ಗೆ ಜ್ಞಾಪಕ. 2 ತುತ್ತಲ್ಲಿ ಇಷ್ಟು ಬೇಗ ಖಾಲಿ ಮಾಡ್ಬಿಟ್ಟು ನನಗೆ ಡೌಟ್ ಹೊಡಿತಾ ಇತ್ತು ಕೆಲವೊಂದು ಆ ವಿಷಯದಲ್ಲಿ. ನಿಜವಾಗ್ಲೂ ಸ್ವಾಮಿಯವ್ರ ಹತ್ರ ಬಂದ್ಮೇಲೆ ಗೊತ್ತಾಗಿದ್ದು ನನ್ನಲ್ಲೇ ಪ್ರಾಬ್ಲಮ್ ಇದೆ ಅಂತ. ನನಗೆ ಮಾತು ಕೊಟ್ಟು ಅದು ವಿಡಿಯೋ ಐತೆ ನಂತರ ನನಗೆ ಮಾತು ಕೊಟ್ಟು ನಿನಗೆ ಯಾರು ದುಶ್ಮನ್ ಇರಬಾರ್ದು, ನೀನು ಯಾರು ಏನು ಮಾಡಬಾರ್ದು, ನಾನು ಹೋಗಿ ಅವ್ನ ರಕ್ತ ಕುಡಿತೀನಿ ನೋಡಿ ಇಲ್ಲೇ ಐತಂತೆ. ಆ ಎಮ್ಮನು ಇಟ್ಕೊಂಡವಳೆ, ಆ ಎಮ್ಮನ್ ಇಟ್ಕೊಂಡವಳೆ 7-4 ದುಡ್ಗಿ ಅಂತ. ಮನೇಲಿ ಏನೋ ಚಿಕನ್ ಕಬಾಬ್ ಏನೋ ಬೇಕಂತ ಗಾಡಿ ಸ್ಟ್ಯಾಂಡ್ ಹಾಕಿದೀನಿ ಅಂತ ಹೇಳ್ಬಿಟ್ಟು ಇಳ್ದಿದ್ದೀನಿ ಅಷ್ಟೇ, ದಬಕ್ಕಂದು ಬಿದ್ದೋಗಿದ್ದೀನಿ. ಗಾಡಿಯಿಂದ ಬಿದ್ದೋಗಿದ್ದೀರಾ? ಯಾಕಂತ ಕೇಳಿದ್ರೆ ಆ ಮರದಲ್ಲಿ ಐತೆ, ಮನೆ ಹತ್ರ ಮರ ಐತೆ ಎಲ್ಲ. ನಾನು ಕರ್ಕೊಂಡು ಒಂದು ಇಷ್ಟು ದಿನ ಆಯ್ತಲ್ಲ, ನನ್ಗೊಂದು ಪೀಸ್ ಹಾಕ್ದಂಗೆ ಕೇಳ್ತಾ ಇದ್ದದು. ಸೊ ಇದನ್ನ ತಗೊಂಬಂದಿರೋದು ನೋಡಿ ಅದು ಅಡ್ಡ ಹಾಕಿದೆ. ಲಾಸ್ಟ್ಗೆಲ್ಲ ಅಲ್ಲೇ ಬಿಸಾಕ್ದೆ. ಬೇಕಾ ಸರಿ ಆಯ್ತಂತೆ. ತಿರ್ಗಾ ನಾನು ಮೇಲೆ ಹೋಗಿ ಇಳಿದ್ಬಿಟ್ಟು ಬರ್ತಾ ಇದ್ದೀನಿ, ಒಂದೇ ಒಂದು ಚೂರು ಏನು ಇರ್ಲಿಲ್ಲ ಅಲ್ಲಿ, ಖಾಲಿ ಏನಿಲ್ಲ, ತೊಳ್ದಂಗೆ ಇತ್ತು ಅದು, ತೊಳ್ದಂಗೆ ಇತ್ತು ಹಂಗೆ ಅದು ಜಾಗ. ನಾನೇ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ ನಾನು. ಏನ್ ಹೆಸರು ಹೇಳ, ಎಷ್ಟು ವರ್ಷ ಆಯ್ತು ಬಂದು? ಅವ್ರೆ ತುಂಬಾ ವರ್ಷ ಆಯ್ತು ಬಂದು. ಇವ್ರ ರಿಲೇಷನ್ ನೀವು ಬೇರೆಯವರ? ಬೇರೆಯವರು. ಏನ್ ಹೆಸರು ನಿಂದ? ಹೆಂಗ್ ಸತ್ತೋದೆ? ನೇಣು ಹಾಕೊಂಡು ಎಷ್ಟು ವರ್ಷ ಆಯ್ತಾ? ತುಂಬಾ ವರ್ಷ ಆಯ್ತು. ಮತ್ತೆ ಪಾಪ ಅವ್ರ ಮಗಳನ್ನ ನೀವೇ ಓಡಿಸಿದ್ದ? ಏನ್ ಹೆಸರು ನಿಂದ? ರವಿ. ರವಿನ ನೀನಾ? ಪಾಪ ಅವ್ರ ಮಗಳನ್ನ ಯಾಕೆ ಓಡಿಸಿದ್ ನೀನ? ಅವ್ರ ಮಗನ ಯಾಕೆ ಓಡಿಸಿದ್ದ? ಏನ್ ಬೇಡ, ಏನ್ ಬೇಡ, ಹೋಗ್ತೇ ಇಲ್ಲ? ಬಿಟ್ಟೋಗ್ತೀಯಾ? ಏನನ್ ಬೇಕಾ ನಿಂಗ? ಹೇಳ, ಏನ ಬೇಕಾ? ತಮ್ಮ ತುಂಬಾ ಇಷ್ಟ, ತಮ್ಮ ತುಂಬಾ ಇಷ್ಟ. ಚಂದ್ರು ಅವನ ಹೆಸರು, ಚಂದ್ರು. ನಾನು ಹೋಗ್ತೀನಿ. ಬಿಟ್ಟು ಹೋಗ್ತೀಯಾ? ಇವಾಗ ಅವ್ರ ಮಗಳ ಪಾಪ ಓಡೋದ್ಲಲ್ಲ, ಯಾರು ಕಳ್ಸಿದ್ಯಾರ? ನೀನೇನಾ? ಅವಳ ಮನೆ ಬಿಟ್ಟು ಹೋಗ್ತಲ್ಲ ಪಾಪ. ಅವಳು ನೋಡಿದ್ರೆ ಕೋಪ ಬರ್ತೈತೆ. ಅವಳು ತುಂಬಾ ಪ್ರೀತಿ ಮಾಡ್ತಿತ್ತು, ಕೋಪ ಬರ್ತಾ ಇತ್ತು. ಸರಿ, ಏನ್ ಮಾಡೋಣ? ಹೋಗ್ತೀಯ ಹೋಗಲ್ಲ? ಹೋಗ್ತೀಯಾ? ಕಳಿಸ್ಲಾ? ಬಾ, ಮುಂದೆ ಬಾ, ನೋಡೋಣ. ಬಾ. ನೋಡೋಣ ಏನಾಗ್ತಿತ್ತ. ಹೆಂಗೈತೆ ಇವಾಗ? ಬಾಡಿ ಎಲ್ಲ ಫ್ರೀ ಆಯ್ತು ಇವಾಗ? ಆರಾಮಾಗಿದ್ಯಾ? ಬದುಕು ಬೆಳಗ್ಗೆ ಹೆಂಗಿತ್ತು ಮೈ, ಇವಾಗ ಹೆಂಗೈತೆ? ಒಂಥರ ಉಸಿರು ಹಿಡ್ದಂಗಾಗಿತ್ತು, ಇವಾಗ ಸ್ವಲ್ಪ ಫ್ರೀ ಅನ್ಸ್ತಾ ಇದೆ. ಬಾಡಿ ಸುಸ್ತು ಹೊಡಿತಾ ಇದೆ. ಈಗೆಲ್ಲ ಆರಾಮಾಗೈತಾ? ಏನೋ ಮೈಯಿಂದ ಏನೋ ಬಿಟ್ಟು ಹೋಗೋ ಥರ ಆಯ್ತಾ? ಇಲ್ಲ ಹೋಯ್ತು ಅನ್ನಿಸ್ತು.
ಹಾ ಆಚೆ ದೊಡ್ಡ ಬಾವು. ನಮಸ್ಕಾರ ವೀಕ್ಷಕರೇ. ನಾಗರಾಜ್ ಈಗ ಒಂದಷ್ಟು ವಿಚಿತ್ರವಾದ್ದು ಸಮಾಜದಲ್ಲಿ ನಡೀತಾ ಇದೆ. ಹೌದು. ಇದು ಮನುಷ್ಯ ಬದುಕಿದ್ದಾಗ ಆದ್ರೆ ಕಾನೂನು ಬಾಹಿರ ಅಂತ ನಾವು ಕರಿಬಹುದು. ಯಾಕಂದ್ರೆ ಇದು ಅಕ್ರಮವಾಗಿ ನಡೀತದೆ, ಕಾನೂನು ಚೌಕಟ್ಟು ಮೀರಿದೆ ಅಂತ. ಬಟ್ ಇಲ್ಲಿ ಸತ್ತ ಮೇಲೆ ಕಾನೂನೇ ಇಲ್ಲ, ಅದಕ್ಕೆ ಲಿಮಿಟೇ ಇಲ್ಲ. ಅವ್ರು ಎಷ್ಟು ತಪ್ಪುಗಳು ಬೇಕೋ ಮಾಡ್ಬೋದು, ಬಟ್ ಅವ್ರಿಗೆ ಶಿಕ್ಷೆ ಆಗಲ್ಲ. ಅವರು ಆತ್ಮವಾಗಿ ಎಲ್ಲವೂ ತಪ್ಪುಗಳೇ ಮಾಡ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ಯಾಕಂದ್ರೆ ಕೆಲವೊಂದ್ಸರಿ ನಮ್ಮ ಒಂದು ವಿಚಾರ ನಾವು ಅಬ್ಸರ್ವ್ ಮಾಡಿರೋದು ಕೇಸ್ಗಳನ್ನ, ಯಾರಾದ್ರೂ ಲೇಡೀಸ್ ಸತ್ತಿದ್ರೆ ಇನ್ನು ಏಜ್ ಇರೋ ಹುಡುಗರ ಮೇಲೆ ಹೋಗಿ ಅವರ ಒಂದು ಆಸೆಗಳನ್ನ ತೀರ್ಸ್ಕೊಳ್ಳೋ ಅಂತ ಒಂದಷ್ಟು ಕೇಸು. ಇಲ್ಲ ಹುಡುಗ ಯಾರನ್ನು ಸತ್ತಿದ್ರೆ ಲೇಡೀಸ್ ಮೇಲೆ ಹೋಗಿ ಅವರ ಆಸೆಗಳನ್ನ ತೀರ್ಸ್ಕೊಳ್ಳೋದು. ಇದು ಒಂಥರ ಕೇಳಕ್ ಚೆನ್ನಾಗಿಲ್ಲ, ಒಂಥರ ಒಂದ್ ರೀತಿ ಬೇಜಾರು ಕೊಡುತ್ತೆ. ಬಟ್ ಈ ತರ ಘಟನೆಗಳು, ಈ ತರ ಕೇಸುಗಳು ಅವು ಅಬ್ಸರ್ವ್ ಆಗ್ತಾ ಇದಾವೆ, ನಮಗೆ ಸಿಗ್ತಾ ಇದಾವೆ. ಯಾಕೆ ಈ ತರ ಒಂದು ಆತ್ಮಗಳು ಲೈಂಗಿಕವಾಗಿ ಬೇರೆ ಒಂದು ದೇಹನ ಬಳಸ್ಕೊಳ್ಳೋದು, ಅವುಗಳನ್ನ ಅವು ಬೇರೆ ಪರ್ಸನಲ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ತವೆ. ಸೊ ಇದು ಆ ಥರದ ಕೇಸುಗಳು ಬಂದಿರೋದ್ರಿಂದ ಈ ಪ್ರಶ್ನೆ. ಸೊ ನಿಮ್ಮ ಹತ್ರ ಈ ಥರದ ಕೇಸುಗಳು ಸಿಕ್ಕಿ ಬಂದೈತೆ. ಸೊ ಯಾವ ಹುಡುಗಿರಿಗೆಲ್ಲ ಹತ್ರ ಲಾಸ್ಟ್ ಟೈಮ್ ಹಾಸನದಿಂದ ಒಬ್ರು ಅಜ್ಜಿ ಬಂದಿದ್ಲು. ಅಜ್ಜಿ ವಯಸ್ಸಾಗಿದೆ, ಒಂದು 50-60 ಗಂಟೆ ಆಗಿದೆ ವಯಸ್ಸು. ಅವ್ರ ಮನೇಲಿ ತುಂಬಾ ಸಮಸ್ಯೆ ಇತ್ತು. ಇದಾಯ್ತು 3-4 ತಿಂಗಳು ಆಯ್ತು, ಮೇಲೆ ಆಯ್ತು ನೋಡಿ. ನಾನು ಅವ್ರನ್ನ ಮಾತಾಡ್ಸಕ್ ಬಿಟ್ಟಿಲ್ಲ. ಆ ಯಮ್ಮನಿಗೆ ಯಾರನ್ನ ನೋಡ್ಲಿ, ಆ ಯಮ್ಮ ಅವ್ರನ್ನ ಯಾರ ಗಂಡನ್ ನೋಡ್ಲಿ, ಅವ್ರ ಹತ್ರ ಒಂದು ಚೆಕ್ಸ್ ಮಾಡೋ ಫೀಲಿಂಗೇ ಬರೋದು ನೈಟ್ ಆದ್ರೆ. ಪಾಪ ಹಂಗೆ. ಆ ಯಮ್ಮನಿಗೆ ವಯಸ್ಸು 65 ವಯಸ್ಸು, ಜನಗಳು ನಂಬಲ್ಲ ಪಾಪ. ಆ ಯಮ್ಮನ ಒಂಥರ ದುಃಖ ಪಡ್ಕೊಂಡು ಹೇಳೋಳು, ನನಗೆ ಆ ಯಮ್ಮನ ಗಂಡನೂ ಇಲ್ಲ, ಸುತ್ತೋಯ್ದಲ್ಲಿ. ಆ ಯಮ್ಮನ ಗಂಡನ ರೂಪದಲ್ಲೇ ಬರೋದು, ಯಾರು ಬೇರೆಯವರು. ಯಾರ ವಯಸ್ಸು ಹುಡುಗನ್ ಯಾರ ಅವ್ರದ್ದು ಅಂಗಡಿನೂ ಹೋಟ್ಲೇನೋ ಇದೆ, ಯಾಕೆ ಗಂಡಸನ ಬರೋ ಅವ್ರ ಹತ್ರ ಆ ಚೆಕ್ಸ್ ಮಾಡೋ ಫೀಲಿಂಗ್ ಆಗೋದಂತೆ. ಅದಾದ್ಮೇಲೆ ನೈಟ್ ತಿರ್ಗಾ ಬೆಳಗ್ಗೆ ಎದ್ದು ನೋಡಿದ್ರೆ ಅವ್ರ ಅಂಗಾಂಗದಲ್ಲಿ ಒಂಥರ ಗಲೀಜಾಗೋದು. ಸೊ ಇದು ಏನೋ ನಡೆದೈತೆ ಅನ್ನೋ ತರನೇ ಐತಲ್ಲ ಮತ್ತೆ. ರಿಯಲ್ ನಡೆದಿರೋದು. ಆ ಯಮ್ಮನ ಓಪನ್ ಆಗಿ ಪಾಪ ಒಂದು ತಾಯಿ ಸ್ಥಾನದಲ್ಲಿ ಇದ್ದಾರೆ. ಆ ಯಮ್ಮನ ಆ ಥರ ಹೇಳ್ಕೊಳ್ಳೋದು ಖುದ್ದಾಗಿ ಇದು ನಡೆದಿರೋದು, ವಯಸ್ಸಾಗಿದೆ ಅವ್ರಿಗೆ. ಸೊ ಇದನ್ನ ನಾವು ಯಾಕಂದ್ರೆ ಇದಕ್ಕೆ ಜನಗಳಿಗೆ ಒಪ್ಸೋದು ತುಂಬಾ ಕಷ್ಟ ಇದೆ. ಮನುಷ್ಯಗಳು ಇರೋದಿಲ್ಲ, ಕಣ್ಣಿಗೆ ಕಾಣಲ್ಲ. ಬಟ್ ಈ ಘಟನೆ ಆಗಿದೆ. ಬಟ್ ಇದು ನಮ್ಗೆ ಇವಾಗ ಕುತೂಹಲ ಕೊಡುತ್ತೆ. ಆತ್ಮಗಳು ಈ ಒಂದು ಬೆಳಗ್ಗೆ ಎದ್ದು ನೋಡಿದ್ರೆ ಒಂಥರ ಗಲೀಜಾಗಿರೋದು, ಜಾಗದಲ್ಲೆಲ್ಲ ಒಂಥರ ಗಲೀಜಾಗಿರೋದು. ತುಂಬಾ ವಿಚಿತ್ರವಾದ ಇದು. ನಂಬಲೇಬೇಕು ಸರ್ ಇದು. ಯಾಕೆ ಅಂದ್ರೆ ಅದು ಅವ್ರ ಅನುಭವ ಪಟ್ಟಿದ್ದಾರೆ. ಅವರೇ ಒಂಥರ ಡೈಲಿ ಆದ್ರೆ ಅಳ್ಳೋರಂತೆ ಬೆಳಿಗ್ಗೆ ಎದ್ದಿದ ತಕ್ಷಣ. ಅದಕ್ಕೇನದೇ ಪೂಜೆಗಳಿದೆ. ಯಾಕಂದ್ರೆ ಅದನ್ನ ನಾವು ಕೆಟ್ಟದು ಅಂತ ಹೇಳ್ತೀರಿ, ಅದು ಒಂದು ದೇವ್ರದ್ದು ಒಂದು ಅಂಗ. ಅದೊಂದು ದೇವಸ್ಥಾನನೇ ಇದೆ. ಅದು ಹೌದು, ಆ ದೇವಸ್ಥಾನ ಇದೆ, ಅದು ಪೂಜೆನೇ ಮಾಡ್ತಾ ಇರೋದು. ಓಕೆ, ಇದು ಈ ತರದ ಕೇಸ್ಗಳಿದಾವೆ. ನಿಮಗೆ ಬಂದಿರೋ ಯಾವ್ದು? ಆಮೇಲೆ ನನಗೆ ಅಮ್ಮ ಓಪನ್ ಆಗಿ ಹೇಳಾದ್ಮೇಲೆ ನನಗೆ ಎಲ್ಲ ಗೊತ್ತಾಯ್ತು. ಅದು ಇವ್ರಿಗೆ ಕೆಲವು ಲೇಡೀಸ್ ಬಂದಿದ ತಕ್ಷಣ ನಮಗೆ ಅದು ಮೂವ್ಮೆಂಟ್ ಅವ್ರ ಬಾಡಿಯಲ್ಲಿ ಏನೇನು ಆಗುತ್ತೆ ಎಲ್ಲ ಗೊತ್ತಾಗುತ್ತೆ. ಕೆಲವು ಲೇಡೀಸ್ಗೆ ವೈಟ್ ಬ್ಲೀಡಿಂಗ್ ಹೋಗ್ತಾ ಇರ್ತದೆ, ಕೆಲವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಹಾಸ್ಪಿಟ್ಲ್ಗೆ ಹೋಗಿರ್ತಾರೆ, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮಗೆ ಅದ್ರ ಟಕ್ ಅಂತ ಹೇಳಿದ ತಕ್ಷಣ ಅವರೇ ಒಂಥರ ಶಾಕ್ ಆಗ್ತಾರೆ. ಅದು ಎಲ್ಲ ಹೆಣ್ಮಕ್ಳಿಗೆ ಆಗಲ್ಲ. ಅದು ವೈಟ್ ಬ್ಲೀಡಿಂಗ್ ಎಲ್ಲರಿಗೂ ಆಗಲ್ಲ, ಯಾರೋ ಒಬ್ಬರಿಗೆ ಮಾತ್ರ ಆಗೋದು. ಅವ್ರ ಮೈಯಲ್ಲಿ ಏನೇ ಇದೆ ಅದ್ರ ಪಿನ್ ಟು ಪಿನ್ ಹೇಳಿದ ತಕ್ಷಣ ಅವ್ರಿಗೊಂದು ಆಶ್ಚರ್ಯ ಆಗ್ತೈತೆ, ಇವ್ರು ಬಂದು ಹಿಂಗ್ ನೋಡಿರ್ತಾರೆ ಅಂತ. ಅಷ್ಟೇ, ಇದ್ರ ಬಗ್ಗೆ ನಿಮ್ಗೂ ಒಂದು ಕಂಪ್ಲೇಂಟ್ ಬಂದಿರಬಹುದು. ಸೊ ಹಾಗಾಗಿ ಇದರಲ್ಲಿ ಒಂದು ಸಣ್ಣದಾಗಿ ನಾನು ಹೇಳಲ್ಲ, ಕೆಲವೊಂದು ಸರಿ ನಿಮ್ಗೆ ಗೊತ್ತಾದ್ರೂ ಕೂಡ, ನಿಮ್ಮಲ್ಲಿ ಹೇಳಲ್ಲ, ನಿಮಗೆ ತಿಳಿಸಿದ್ರು ಕೂಡ, ಸೊ ಅದನ್ನ ಅವ್ರಿಗೆ, ಯಾಕಂದ್ರೆ ನಿಮ್ಮಲ್ಲಿ ಯಾವ್ದೋ ಒಂದು ಶಕ್ತಿ ನಿಮಗೆ ತಿಳಿಸ್ತಾ ಇದೆ, ಅದನ್ನ ನೀವು ಹೇಳ್ತಾ ಇದ್ದೀರಾ. ಇಲ್ಲಿ ಕೇಳೋರಿಗೆ ಒಂದು ಏನೋ ಮುಜುಗರ ಆಗುತ್ತೆ. ಯಾಕಂದ್ರೆ ಆ ಶಕ್ತಿ ಕಾಣಲ್ಲ. ನಿಮ್ಮಲ್ಲಿ ಇರೋ ಶಕ್ತಿ ಆಗ್ಬೋದು, ನಿಮ್ಗೆ ತಿಳಿಸೋ ಶಕ್ತಿ ಆಗ್ಬೋದು. ಡೈರೆಕ್ಟ್ ನಿಮ್ ಮುಖಾಂತರ ಈ ಒಂದು ಪರ್ಸನಲ್ ವಿಚಾರಗಳು ಯಾವನ್ನ ಹೇಳಿದಾಗ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಅದು ಕೇಳಕ್ಕೆ ಕೆಲವ್ರಿಗೆ ಯಾರಿಗೂ ಆ ಧೈರ್ಯ ಇರುತ್ತೆ. ಬಟ್ ಕೆಲವರು ಹೇಳ್ಬೇಡಿ, ಯಾಕೆಂದ್ರೆ ತುಂಬಾ ಇದು ಮುಜುಗರ ಕೊಡುತ್ತೆ. ಖಂಡಿತ ಬೇಕಾದ್ರೆ ನಿಮ್ಗೆ ಅವರು ಇನ್ನೂ ಇಲ್ಲ ಏನೋ ಇದ್ರೆ ಡೌಟ್ಗಳಿದ್ರೆ ಹೇಳಿ ಅಂತ ಅವ್ರು ಏನಾದ್ರು ಹೇಳೋದಕ್ಕೆ ಪಟ್ಟ ಅಂತ ಹೇಳ್ಬಿಡ್ತಾರೆ. ಅವಾಗ ಬೇಕಾದ್ರೆ ಹೇಳಿ. ಬಟ್ ಫೋನಲ್ಲಿ ಒಬ್ರು ಚಾಲೆಂಜ್ ಹೇಳಿದ್ರು ಅವರು. ನಾನು ಎಲ್ಲ ಒಂದ್ ಜಾಗದಲ್ಲಿ ಇದ್ದೆ, ನಾನು ತುಂಬಾ ಏನೋ ನಾನು ಟೆನ್ಷನ್ ಅಲ್ಲಿ ಇದ್ದೆ. ಅದಕ್ಕೆ ನೋಡಿ ಹೇಳಿ ನೋಡೋಣ, ನಿಮ್ಗೆ ಅಷ್ಟು ಶಕ್ತಿ ಇದ್ರೆ ನನ್ನ ಬಗ್ಗೆ ಹೇಳಿ ನೋಡೋಣ.
ಈ ತರ ಕೇಳಿದಕ್ಕೆ ಒಬ್ರು ಲೇಡೀಸ್ ಹಂಗೆ ಓಪನ್ ಆಗಿ ಹೇಳ್ಬಿಟ್ಟೆ ನಾನು. ಇದ್ರ ಬಗ್ಗೆ ನಿಮ್ಗೂ ನನ್ನ ಈ ತರ ಎಲ್ಲ ಹೇಳಿದ್ರು ಅಂತ ನಿಮಗೆ ಕಂಪ್ಲೇಂಟ್ ಮಾಡಿರ್ಬೇಕು ಅವರು. ನನ್ಗೆ ಆತರ ಇದು ಮಾಡ್ಬಿಟ್ರು. ನಾನು ಆಯ್ತು ಬಿಡಮ್ಮ ಆಯ್ತು ಡೈರೆಕ್ಟ್ ಆಗಿ ಬನ್ನಿ. ಅವ್ರು ಇದುವರೆಗೂ ನಾನು ಆಫೀಸ್ ಬಂದಿಲ್ಲ, ಇದುವರೆಗೂ ನಾನು ಅವ್ರು ನೋಡಿಲ್ಲ, ಇದುವರೆಗೂ ನೋಡಿಲ್ಲ, ಬರೀ ಫೋನಲ್ಲೇ ಮಾತಾಡ್ತಿರೋದು, ಫೋನಲ್ಲೇನೆ, ಡೈರೆಕ್ಟ್ ಆಗಿ ಬಂದಿಲ್ಲ, ಬರೀ ಫೋನಲ್ಲೇನೆ. ಅವ್ರು ಸಮಥಿಂಗ್ ಏನೋ ಐತೆ ಪರ್ಸನಲ್ ಆಗಿ. ನಾನು ಅದೇ ಹೇಳಿದೆ, ನಾನೆಲ್ಲ ನಿನಗೇನಮ್ಮ ಬಾ ಒಂದು ಟೈಮು, ನಿನಗೇನೋ ರೆಡಿ ಆಗಿಲ್ಲ ಅಂದ್ರೆ ನಾನು ಅವಾಗ ಕೇಳೋ ಅಂತ. ನಾನೆಲ್ಲ ಎಷ್ಟು ಜನ ನೋಡಿದ್ದೀನಿ, ಎಷ್ಟು ಪೂಜಾರಿ ನೋಡಿದ್ದೀನಿ, ಎಂತವ್ರ ಹತ್ರ ಹೋಗಿದ್ದೀನಿ. ಹೌದಾ, ಏನ್ ಹೇಳ್ಬೇಕು ಹೇಳಮ್ಮ, ಹೇಳಿ ನನ್ನ ಬಗ್ಗೆ ಹೇಳಿ ನೋಡೋಣ. ನಾ ಒಂದೊಂದು ಪಾಯಿಂಟ್ ಅವ್ರ ಮೈಯಲ್ಲಿರೋ ಮಚ್ಚೆಗಳ ಸಮೇತ ಹಿಂಗಿಂಗ್ ಅಂತ ಹೇಳಿದಕ್ಕೇನೆ ಅವ್ರಿಗಲ್ಲೇ ಒಂಥರ ಇದಾಗ್ಬಿಡ್ತು. ನಾನು ಹಿಂಗೆ ಓಪನ್ ಆಗಿ ಇನ್ನೂ ಏನೋ ಹೇಳ್ಬೇಕಾ, ಇನ್ನೂ ಏನೋ ಹೇಳ್ಬೇಕಾ, ಹೇಳ್ತೀನಿ ಎಲ್ಲ ಅಂತ. ಆಮೇಲೆ ಕಟ್ ಮಾಡಾದ ತಕ್ಷಣ ಅವರು ನಿಮಗೆ ಫೋನ್ ಮಾಡ್ಬಿಟ್ಟು ಅವ್ರ ಸ್ವಾಮಿಗಳು ಏನೇನೋ ಮಾತಾಡ್ತಾರೆ ಹಂಗೆ ಹಿಂಗೆ ಅದೇ ಕೇಳಿದಕ್ಕೇನೆ ನನಗೂ ಒಂಥರ ಇದಾಗುತ್ತಲ್ಲ. ಬಟ್ ಓಪನ್ ಆಗಿ ಎಲ್ಲವೂ ಇಲ್ಲಿ ಕೆಲವು ವಿಷಯಗಳು ಹೇಳ್ತಾರೆ, ಕೆಲವು ವಿಷಯಗಳು ಹೇಳೋದ್ರಿಂದ ಕೆಲವೊಂದನ್ನು ಗೌಪ್ಯವಾಗಿ ಮಾಡ್ಕೋಬೇಕಾಗುತ್ತೆ. ಗೊತ್ತಿದ್ರು ಕೆಲವು ವಿಷಯಗಳು ಹೇಳಕ್ ಹೋಗಲ್ಲ, ಹೇಳ್ಬಾರ್ದು. ಅವ್ರಿಗೂ ಬೇಜಾರಾಗೋದ್ ಬೇಡ, ನಮಗೂ ಇದಾಗೋದ್ ಬೇಡ. ಗೊತ್ತಿದ್ರು ನಿಮ್ಗೆ ನಾನು ಇವಾಗ ಏನು ಜಾಸ್ತಿ ಏನು ಇದು ಮಾಡ್ತಾರ, ನಿಮ್ಗೆ ತೊಂದರೆ ಐತೆ, ನಾನು ಹೇಳಲ್ಲ. ನಿಮ್ಗೇನು ಕೆಲಸ ಆಯ್ತಾ, ಕೆಲಸ ನಾನು ಮಾಡ್ಕೊಡ್ತೀನಿ. ಸುಮ್ಮನೆ ಅವ್ರವ್ರ ಥರ ನಿನ್ಗೆ ಅದಾಗ್ಬಿಟ್ಟೈತೆ, ನಿನ್ಗೆ ಅಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡ್ಬೇಕು, ಇಲ್ಲಿ ಕರ್ಕೊಂಡು, ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ. ನಂದು ಇದೆ ಆ ಜಾಗ. ನಿಮ್ಗೆ ಕಟ್ಟೊಡಿಬೇಕಾದ್ರೆ ಎಲ್ಲೇ ಮಾಡೋದು. ಕೆಲವ್ರು ಕಟ್ಟೊಡಿಬೇಕಂದ್ರೆ ಫುಲ್ ರಂಗೋಲಿ ಹಾಕ್ತಾರೆ, ಮಂಡಲ ಹಾಕ್ತಾರೆ, ಇನ್ನೊಂದು ಏನೇನೋ ಮಾಡ್ತಾರೆ. ನಾನು ಏನೂ ಹಾಕಲ್ಲ. ಸ್ಪಾಟಲ್ಲಿ ನನಗೆ ಬೇಕಾದ್ರೆ ಒಂದು 5-6 ಐಟಮ್ ಅಷ್ಟೇ. ನಾನು ಅದು ಸ್ಪಾಟಲ್ಲಿ ನಾನು ಅವ್ರ ಮೈಯಲ್ಲಿ ಇರೋ ನೋವುಗಳಾಗಲಿ, ಆತ್ಮ ಆಗಲಿ, ಇನ್ನೊಂದಾಗಲಿ ಏನೇ ಮಾಡಿ ಸ್ಪಾಟಲ್ಲಿ ನಾನು ಅವ್ರು ಕುತ್ಕೊಂಡಿರೋ ಜಾಗದಲ್ಲಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಕೆಲವು ಮಶಾನ್ಗಳು ಕರ್ಕೊಂಡು ಹೋಗ್ತಾರೆ, ಕೆಲವು ಎಲ್ಲೆಲ್ಲ ಕರ್ಕೊಂಡು ಹೋಗಿ ಏನೋ ನೀರೇ ಜಾಗದಲ್ಲಿ, ನಾನು ನೀರೇ ಜಾಗದಲ್ಲಿ ಹೊಡಿತೀನಿ. ಇದು ಇಲ್ಲ ಆಗಿಲ್ಲ ಅಂದ್ರೆ ನೀರೇ ಜಾಗದಲ್ಲಿ ಕಪ್ಪುಕೋಳೆಯಲ್ಲೇ ಕಟ್ಟೊಡಿತೀನಿ. ಇಲ್ಲಿ ಮೇನ್ ಆಗಿ ಫಸ್ಟ್ ಇದೊಂದು ಇದರಲ್ಲೇ 99% ಇಲ್ಲೇ ಕ್ಲಿಯರ್ ಆಗುತ್ತೆ. ಆಗಿಲ್ಲ ಅಂದ್ರೆ ನೀವು ಬೇರೆ ಜಾಗದಲ್ಲಿ ಕೆಲವರು ನೀರ ಹತ್ರ ಹೊಡಿಬೇಕಂದ್ರೆ ಅವ್ರು ಇನ್ನೂ ಫುಲ್ ಪವರ್ ಆಗಿರ್ಬೇಕು. ಯಾಕಂದ್ರೆ ಅವ್ರ ಪ್ರಾಣೇನ ಹೋಗ್ಬೋದು, ಇಲ್ಲ ನಮ್ಮ ಪ್ರಾಣೇನ ಹೋಗ್ಬೋದು. ಯಾಕಂದ್ರೆ ಗಂಗಮ್ಮನ ಫುಲ್ ಆಡ್ತಾ ಇರ್ತಾಳ ಅವಳು. ಆ ಯಮನ ಹತ್ರ ಹೋಗ್ಬಿಟ್ಟು ಯಾರನ್ನು ಭೇದ ಭಾವ ನೋಡಕ್ಕಾಗಲ್ಲ, ಇನ್ನೊಂದು ನೋಡಕ್ಕಾಗಲ್ಲ, ಕೆಟ್ಟದ ಮಾಡಕ್ಕಾಗಲ್ಲ. ಆ ತಾಯಿ ಮಹಾತಾಯಿ ಎಲ್ಲರಿಗೂ ಬೇಕು. ನೀರು ಹರಿತಾ ಇರ್ತೈತೆ, ಒಳ್ಳೇದು ಬರ್ಬೋದು, ಕೆಟ್ಟದು ಬರ್ಬೋದು ಆ ಜಾಗದಿಂದ. ಹೌದು, ಅದಕ್ಕೇನ್ ಬಂದೋಬಸ್ತ್ ಮಾಡಿ ಎಲ್ಲ ಮಾಡಿ ಕೂಳಿ ಗಿಳಿ ಎಲ್ಲ ಏನ್ ಬೇಕೆಲ್ಲ ಕಟ್ ಮಾಡಿ ಅಲ್ಲೇ ಬಿಸಾಕ್ಬಿಡ್ಬೇಕು. ಅವಾಗ ಆ ಮಹಾತಾಯಿ ಎಳ್ಕೊಂಡು ಹೋಯ್ತಾ ಇರ್ತೈತೆ, ಎಲ್ಲಿ ಹೋಯ್ತೈತೆ ಅಲ್ಲಿ ಕರ್ಕೊಂಡು ಹೋಯ್ತಾ ಇರ್ತೈತೆ. ಅದಕ್ಕೋಸ್ಕರ ಕೆಲವರಿಗೆ ಕೆಲವು ವಿಷಯಗಳು ಹೇಳ್ತೀನಿ, ಕೆಲವು ವಿಷಯಗಳು ಹೇಳಲ್ಲ. ಕೆಲವ್ರು ಓಪನ್ ಆಗಿ ಹೇಳ್ಬಿಡ್ತಾರೆ, ಸ್ವಾಮಿ ಹೇಳಿ ಸ್ವಾಮಿ ನಮ್ಮ ಬಗ್ಗೆ ಹಂಗೆ ಸ್ವಾಮಿ ಹಿಂಗೆ ಸ್ವಾಮಿ ಅಂತ. ಇದ್ದಕ್ಕಿದ್ದಂಗೆ ಲಾಸ್ಟ್ ಟೈಮ್ ಅವ್ರು ಬಂದಿದ್ರು, ಪಾಪ ಅವ್ರು ಒಬ್ಬರೇ ಮದುವೆ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅದು ಇನ್ನ ಇಬ್ರು ನಂಗೆ 3 ಜನ ಗಂಡಸರು ಬರ್ತಾರಲ್ಲಮ್ಮ. ಓಪನ್ ಆಗಿ ಆಯಮ್ಮನ ಹೌದು ಸ್ವಾಮಿ ನಿಜ ಸ್ವಾಮಿ ಅಂತ. ಅವ್ರ ಫ್ರೆಂಡ್ ಯಾರ ಬಂದಿದ್ರು, ಇಲ್ಲ ಸ್ವಾಮಿ ನಿಜಾನೇ ಸರ್, 3 ಜನ ನಾನು ಯಾರು ಚಾಯ್ಸ್ ಮಾಡ್ಕೊಂಡು ಹೇಳಿ ಅದು. ಓಪನ್ ಆಗಿ ಕೇಳಿ ಸರ್, ಓಪನ್ ಆಗಿ ಕೇಳ್ತಾರೆ. ನಿನಗೆ ಯಾರು ಕರೆಕ್ಟಾಗಿ ನೋಡ್ಕೊಂಡು ನಿನಗೆ ಯಾರು ಸಮಾಧಾನ ಅವ್ರ ಹತ್ರ ಇರೋದು ಹೋಗ್ಬಿಟ್ಟು ಇನ್ನೇನು ಹೇಳೋಣ. ನಾವು ಇನ್ನು 3 ಜನ ಇದು ಮಾಡೋಕೆ ಆಗಲ್ಲ. ನಿನಗೆ ಯಾರು ಒಂದು ಪ್ರೀತಿ ವಿಶ್ವಾಸ ಕೊಟ್ಟು ನಿನ್ನ ಯಾರು ಚೆನ್ನಾಗಿ ನೋಡ್ಕೊಂತಾರೆ. ಒಂದು ಟೈಮ್ ಮೇಟ್ ತಿಂದಿದೆ ಫಸ್ಟ್ ಗಂಡೆಯಿಂದ, ಇವ್ ನಿನ್ನ ಜೊತೆ ಎಲ್ಲ ಯಾಕೆ ಇದು ಮಾಡ್ತೀಯ? ಅವ್ರು ಇವ್ರಿಗೆ ಧಮಕಿ ಕೊಡ್ತಾರೆ, ನೀನಿದ್ರೆ ನನ್ನ ಹತ್ರ ಇರಬೇಕು, ಇಲ್ಲ ಅವನ ಹತ್ರ ಇರಬಾರ್ದು, ಹಿಂಗೆ. ಅದಕ್ಕೆ ಒಂದು ಟೈಮ್ ಹೇಳ್ತೀನಿ, ಯಾರೋ ಬೇಡ, ನಿನಗೆ ಕೆಲಸ ಏನಾಯ್ತು ನೀ ಅದು ಮಾಡ್ಕೊಂಡು ನಿನ್ನ ಜೀವನ ನೀನು ಮಾಡ್ಕೊ. ಎಷ್ಟೋ ಜನ ಗಂಡ ಇಲ್ಲ, ಎಷ್ಟೋ ಜನ ಗಂಡನ ಬಿಟ್ಬಿಟ್ಟಿದ್ರು, ಗಂಡ ಸತ್ತೋಗಿದ್ದಾರೆ. ಅವ್ರ ಮಕ್ಕಳು ಮರಿನೇ ಅಂತ ಲೈಫ್ ಅನ್ನೋದು ನೋಡ್ಕೊಳೋರು ಎಷ್ಟೋ ಜನ ಇದ್ದಾರೆ. ಇದೆಲ್ಲ ಬಿಟ್ಬಿಟ್ಟು ಆರಾಮಾಗಿರೋ, ನಿನ್ನ ಕೆಲಸ ದೇವ್ರ ಕೈ ಕಾಲು ಗಟ್ಟಿ ಕೊಟ್ಟಿದ್ದಾರೆ, ದುಡ್ಕೊಂಡು ಆರಾಮಾಗಿರ್ಬೋದಲ್ಲ. ಹೌದು, ವಿಚಿತ್ರ ಆಗಿ ಬರ್ತಾರೆ. ಏನ್ ಮಾಡೋದು, ಏನೇನೋ ಆಸೆಗಳಿದಾವೆ ತುಂಬಾ ಸರ್. ಒಬ್ಬೊಬ್ರು ಒಂದು ಡಿಫ್ರೆಂಟ್ ಆಗಿ ಬರ್ತಾರೆ. ಕಷ್ಟ ಅನ್ನೋರು ಬರೋ, ಕೆಲವ್ರು ಬರ್ತಾರೆ, ಕೆಲವು ನನ್ಗೆ ಅವಳು ಬೇಕು ವಶೀಕರಣ ಮಾಡ್ಕೊಂಡು, ನನ್ಗೆ ಇವನ್ ಬೇಕು ವಶೀಕರಣ ಮಾಡ್ಕೊಂಡು ಅಂತಾರೆ. ನಮ್ಮ ಅಪ್ಪನ ಒಂದೇ ಮಾತಾಡೋದು, ಗಂಡ ಅಂತ ಏನೋ ಕಿತ್ಲಾಡಿ ಏನೋ ದೂರ ಆಗಿದ್ದೀರಾ, ಅದನ್ನ ಬೇಕಾದ್ರೆ ಮಾಡ್ಕೊಡ್ತಾರೆ. ನಿನ್ಗೆ ಅವ್ರು ಬೇಕಿದ್ರು ನೀನ್ ಬರ್ಲೇ ಬೇಡ ಅಂತ ಜಾಸ್ತಿ ಪಾಯಿಂಟ್ ಫೋನ್ ಮಾಡ್ತಾನೆ. ಅವ್ರೆ ಪಾಯಿಂಟ್ ಅಂದಿದ ತಕ್ಷಣ ಕಟ್ ಮಾಡ್ತಾರೆ ಫೋನ್. ಬರ ಪೊಲೀಸವ್ರು ಯಾರೋ ಫೋನ್ ಮಾಡೋರ ನನ್ಕ, ಸಮಯ ನನ್ನ ಪಾಯಿಂಟ್ ಹೋಯ್ತು ಅವ್ನು ಮಾಡ್ಕೊಡ್ತೀರಾ ಅಂತ. ಇಲ್ಲ ನಿಮ್ ಸುಮಾರು ವಿಡಿಯೋಗಳೆಲ್ಲ ನೋಡಿದ್ದೀನಿ. ದಾವಣಗೆರೆ ಇರೋರು ಯಾರ ಅದ್ರ 2 ಕಲರ್ ಎಲ್ಲ ಬರ್ತೈತೆ, ಅವ್ರು ಮಾತಾಡೋದು ಬೇರೆಯವ್ರ ಕೈಲಿ ಮಾತಾಡ್ಸಿದ್ರು. ಇಲ್ಲ ನಾನು ಅವ್ರನ್ನಲ್ಲ, ನನ್ಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ, ಯಾರನ್ನ ಬೇರೆ ಕಡೆ ಟ್ರೈ ಮಾಡ್ಕೊಳ್ಳಿ. ಇಲ್ಲ ನಿಮ್ ಕೈಲಿ ಇಲ್ಲ, ಫೋನ್ ಕಟ್ ಮಾಡ್ತೀನಿ. ದಿನಕ್ಕೆ ಯಾರೋ 1-2 ಬರ್ತಾನೇ ಇದೆ. ನಾನು ಅದ್ರ ಮಾಡೋದಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ ಅಂತ ಹೇಳೋದು. ಯಾಕೆ ಬೇಕು ನನಗೆ ಅಂತ. ದೇವ್ರು ಏನೋ ಅಷ್ಟೇ ಗಜ್ಜಿ ಕುಡ್ಕೊಳಕೇನೋ ಒಂದು ದಾರಿ ಕೊಟ್ಟವನ. ನೋಡಿ, ಒಂದು ಯಾರೋ ಅವ್ರಿಗೆ ಒಳ್ಳೇದಾಯ್ತು, ಅವ್ರಿಗೊಂದು ದೇವಸ್ಥಾನ ನಮ್ಗೆ ಜಾಗ ಇಸ್ಕೊಡ್ತೀವಿ ಅಂತ ಹೇಳವ್ರೆ. ನನಗೆ ಇನ್ನೇನು ಬೇಕು. ಸೊ ಜೀವನ ನಡೀತಾ ಇದೆ ಇಲ್ಲಿ.
ಕರೆಕ್ಟಾಗಿ ಹೋಗ್ತಾ ಇದೆಲ್ಲ ಕರೆಕ್ಟಾಗಿ ನನಗೆ ಯಾಕಿದು ಆ ಟೈಮ್ ನನಗೆ ಏನು ಬೇಕಾ ನಮ್ಮ ಅಪ್ಪನ ಪರಮಾತ್ಮ ಕೊಡ್ತಾವನೆ, ನನಗೆ ಯಾಕೆ ಬೇಕಾಗಲ್ಲ. ಹೌದು. ಸೊ ಈಗ ಈ ಆತ್ಮಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಈ ಒಂದು ಆಸೆಗಳು ಮನುಷ್ಯನಲ್ಲಿ ಕೆಲವೊಂದ್ಸರಿ ಆತ್ಮಗಳು ಸೇರ್ಕೊಂಡು ಈ ಒಂದು ಲೈಂಗಿಕವಾಗಿ ತೊಂದರೆಗಳು ಕೊಡುವಂಥ ಗಂಡಸರಿಗೂ ಕೊಡ್ತಾರೆ ಸರ್, ಗಂಡಸರಿಗೂ ಆಗುತ್ತೆ ಕೇಸ್ಗಳನ್ನ ನೋಡಿದ್ದೀವಿ. ಸೊ ಗಂಡಸು ಬರ್ತೈತಲ್ಲ ಅವ್ರಿಗೂ ಬೆಳಗ್ಗೆ ಎದ್ದ ತಕ್ಷಣ ಗಂಡಸರಿಗೂ ಒಂಥರ ಅದು ಗಲೀಜಾಗಿರೋ ತರ ಐತೆ. ಬಟ್ ಇವುಗಳನ್ನ ರಿಮೂವ್ ಆದ್ಮೇಲೆ ನೀವು ಈ ತರ ಕೇಸ್ಗಳನ್ನ ರಿಮೂವ್ ಮಾಡ್ತೀರಾ? ಯಾವ ತರ ಮಾಡ್ತೀರಾ ನೀವು? ಅಲ್ಲೇ ಸ್ಪಾಟ್ ಅಲ್ಲ, ಅದು ಕೆಟ್ಟದೊಂದು ಪ್ರಯೋಗ ಆಗಿರ್ತೈತೆ, ಮಾಡಿರ್ತಾರೆ ಕೆಲವರು, ಇಲ್ಲಾಂದ್ರೆ ಅವರೇ ತಾನಾಗಿ ಬಂದು ಸೇರ್ಕೊಂಡಿರ್ತಾರೆ. ಲಾಸ್ಟ್ ಟೈಮ್ ಬಾಬು ಅಂತ ಬಂದಿದ್ದ, ಅವನಿಗೆ ಬ್ರಹ್ಮರಾಕ್ಷಸನೆಲ್ಲ ಬಿಟ್ಟಿದ್ದೆ, ಅವನಿಗೂ ಸೇಮ್ ಅದೇ ತರ ಆಗ್ತಾ ಇತ್ತು. ಅವನ ಪಾಪ ಹೇಳ್ಕೊಂಡಿಲ್ಲ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಗಲೀಜಾಗ್ಬಿಡೋದು ಅವನು ಪಾಪ. ಅವನು ಯಾವಾಗನ ಫೋನ್ ಮಾಡ್ಲಿ ಚೆನ್ನಾಗಿ ಇದು ಮಾಡ್ತಾನೆ. ಅವನಿಗೆಲ್ಲ ಸಮಸ್ಯೆ ಎಷ್ಟೋ ಇತ್ತು ಅವನಿಗೆ. ಆ ಥರ ಒಂದೊಂದೇ ಕ್ಲಿಯರ್ ಮಾಡ್ಕೊಂಡು ಅವ್ನ ಪಾಪ ಕೆಲಸ ಕಾರ್ಯ ಮಾಡ್ಕೊಂಡು ಹೋಟ್ಲಲ್ಲಿ ಏನು ಮ್ಯಾನೇಜರ್ ಕೆಲಸ ಮಾಡ್ಕೊಂಡು ಆರಾಮಾಗಿದೆ. ಲೇಡೀಸ್ಗೂ ಬರ್ತೈತೆ, ಜೆಂಟ್ಸ್ಗೂ ಬರ್ತೈತೆ. ಕೆಲವ್ರು ನಮ್ಮಲ್ಲ ಅಷ್ಟೇ, ಕೆಲವ್ರು ಹೇಳ್ಕೊಳಲ್ಲ. ಅಂದ್ರೆ ಈ ಆತ್ಮಗಳಿಗೆ ಕೆಲವೊಂದ್ಸರಿ ಇವಾಗ ಅತೃಪ್ತಿ ಆಗಿರೋ ಆತ್ಮಗಳೇನೆ ಇಂಥ ಕೆಲಸಗಳು ಮಾಡೋದಾ? ಆತ್ಮಗಳ ಆಸೆ ಜಾಸ್ತಿ ಇರ್ತೈತೆ ಆತ್ಮಕ್ಕೆ. ಅದು ಅವ್ರ ಕೆಲವ್ರಿಗೆ ಅದೇ ಮೆಂಡಲ್ ಇರ್ತೈತೆ. ಕೆಲವ್ರು ಬರೀ ನಮ್ಮೂರಲ್ಲೇನೆ ಮನೆ ಪಕ್ಕದಲ್ಲೇನೆ ಎಂತಿನ ಕರೆದ ತಕ್ಷಣ ಹೋಗಿ ಮಲ್ಕೊಂಡಿಲ್ಲ ಅವನು. ಅವನೇನೋ ಫುಲ್ ಕುಡಿದ್ಬಿಟ್ಟು ಬಂದಿದ್ದಾನೆ, ಏಯ್ ಬಾ ಮಲ್ಕೋ ಬಾ ಅಂತ. ನಾನು ಬರಲ್ಲ ಅಂತ ಹೋಗಿ ಅವ್ನು ಏನಾಕ ಅನ್ಸುತ್ತೋಗಿದ್ದಾನೆ ಸರ್. ಕೆಲವರಿಗೆ ಮೈಂಡ್ ಸೆಟ್ ಅಲ್ಲ ಅದು ಇರ್ತೈತೆ. ಕೆಲವರು ಒಂದು 5 ನಿಮಿಷ ಯೋಚನೆ ಮಾಡಿದ್ರೆ, ನಾವು ತಿಂದು ಬಿಟ್ಟಿರೋದು ಏನಕ್ಕಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಒಂದು 5 ನಿಮಿಷ ಸೈಲೆಂಟ್ ಆಗ್ಬಿಡ್ತಾರೆ ಪಾಪ. ಮಕ್ಕಳು ಚಿಕ್ಕ ಮಕ್ಕಳು ಬೇರೆ ಇವಾಗ ಏನು ಮಾಡೋಕ್ಕಾಯ್ತದೆ, ನೇಣಾಕೊಂಡು ಬೇಕು ಅನ್ಸುತ್ತೆ ಹೋಗಿದ್ದಾನೆ, ಹೋಗಿಲ್ಲ ಅನ್ನೋಕ್ಕೋಸ್ಕರ. ನಮ್ಮ ಮನೆಯಿಂದ 3ನೇ ಮನೆ ಸರ್ ಊರಲ್ಲಿ. ಸೊ ಇದೆಲ್ಲ ವಿಚಿತ್ರವಾಗಿ. ಬಟ್ ಈ ತರ ಸತ್ತವು ತಿರ್ಗಿ ಇಂಥವನ್ನೇ ಬೇರೆ ಅದೇ ಇವ್ರಿಗೆ ಹೋಗಿ ಸೇರ್ಕೊಂತೈತಲ್ಲ, ಇವ್ರು ಆಚೆ ಇದೇ ಕೆಲಸ ಮಾಡ್ತಾ ಇರ್ತಾರೆ, ಬೇರೆ ಒಂದು ಜೀವನಗಳನ್ನ ಹಾಳು ಮಾಡ್ತಾರೆ. ಹೌದು. ನಾನು ಚೆನ್ನಾಗಿ ಕಾಣಿಸ್ತಾ ಇರ್ತೀನಿ, ನನ್ನ ಮೇಲೆ ಯಾರನ್ನ ಬರ್ಬೋದು, ಅವ್ರಿಗೆ ಆಸೆ ಇತ್ತಿರಲ್ಲ, ನನ್ನ ಮೇಲೆ ಆಸೆ ಬಂದು ಅದು ನನ್ಗೆ ತೊಂದರೆ ಕೊಡ್ತಾ ಇರ್ತವೆ. ಹೆಂಗಸರಿದ್ರೆ ಗಂಡಸರ್ಗ, ಗಂಡಸರಿದ್ರೆ ಹೆಂಗಸರ್. ಸೊ 2 ಕಡೆ ಇದು ಸಮಾಜದಲ್ಲಿ ಐತೆ. ಆತ್ಮಗಳಲ್ಲಿ ನಾವು ಅನ್ಕೊಂತೀವಿ ಕೆಲವೊಂದು ಏನೋ ರೇರು ಒಳ್ಳೆ ಆತ್ಮಗಳು ನಮ್ಮ ಕುಟುಂಬ ಮಾಡ್ತವೆ, ಇನ್ನು ಮ್ಯಾಕ್ಸಿಮಮ್ ಆತ್ಮಗಳು ಬೇಕಂತಾನೆ ತೊಂದರೆ ಕೊಡ್ತವೆ. ಬೇಕಂತಾನೆ ಇದು ಮಾಡ್ತಾರೆ. ಹಾಗಾಗಿ ಅವರು ಬಂದೋಬಸ್ತ್ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಯಾರನ್ನ ಬೇಕು ಅಂತ ಯಾರು ಸೂಸೈಡ್ ಮಾಡ್ಕೊಂಡಿರ್ಬೋದು, ಇಲ್ಲ ಕೆಲವ್ರು ಬೇಕಂತಾನೆ ಸಾಯಿಸ್ಬಿಟ್ಟು ಬೇಕಾದ್ರೆ ಅವ್ರ ಮೇಲೆ ಇವ್ರ ಮೇಲೆ ಹಾಕ್ಬಿಟ್ಟು ಇಲ್ಲ ಅವರೇ ನೇಣು ಹಾಕೊಂಡ್ರು ಅಂತ ಕೆಲವರೆಲ್ಲ ಹೇಳ್ತಾರೆ. ಅವ್ರಿಗೆ ನನ್ನ ಮಕ್ಕಳನ್ನ ಬಿಟ್ಟರು ಗಂಡ ಬಿಟ್ರು ಅನ್ನೋದು ವಿಚಿತ್ರವಾಗಿ ಆಡ್ತಾ ಇರ್ತೈತೆ. ನೋಡಿ ಅವ್ನ ಕಸ್ಟಮರ್ ಬಂದು ನಾನು ಕ್ಲಿಯರ್ ಮಾಡಿಲ್ಲ, ಅದಾಗಿಲ್ಲ ಇನ್ನ. ಒಂದ್ ಟೈಮ್ ಬಂದು ಹೋಗ್ದ, ನಾನು ಹುಣ್ಣಿಮೆ ದಿವಸ ಬಾ ಅಂತ ಹೇಳಿದ್ದೀನಿ. ಆಯಮ್ಮಗೆ ಇನ್ನ ಕರೆಸಿ ಏನೇನು ಆಸೆ ಇರ್ತೈತೆ, ಏನು ಇವನೇನು ತಪ್ಪು ಮಾಡಿದಾನೋ ಅವ್ರೇನು ತಪ್ಪು ಮಾಡಿದಾರ ಎಲ್ಲ ಕುತ್ಕೊಂಡೆಲ್ಲ ಹೇಳ್ತಾರ ಅವ್ರು. ಅದಕ್ಕೆ ಹುಡುಗನಿಗೆ ಏನ್ ಮಾಡ್ಬೇಕು ಈ ತರ ನೀವು ಆತ್ಮ ರಿಮೂವ್ ಮಾಡಿರೋರು ಮಾತಾಡ್ಬೋದಾ ನಮ್ಮ ಜೊತೆ? ಇದಾರೆ, ಮಾತಾಡ್ಸ್ಬೋದು. ಒಬ್ರಿಗೆ ಯಾರಿಗಾದ್ರೂ ಫೋನ್ ಹಚ್ಚಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮಾಗಿದ್ದೀವಿ ಇವಾಗ. ಓಕೆ ಓಕೆ. ಯಾವ ತರ ಏನ್ ತೊಂದರೆ ಆಗಿತ್ತು ನಿಮ್ಗೆ? ಸರ್ ಅಲ್ಲಿ ನಾವು ಬೇರೆ ವಿಷಯಕ್ಕೆ ಅಂತ ಬಂದಿದ್, ಮಗಳ ವಿಷಯ ಕೇಳೋದಿಕ್ಕೆ. ಆದ್ರೆ ಅಲ್ಲಿ ನನಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು. ನನಗೆ ಅಲ್ಲಿ ಆಫೀಸ್ ಒಳಗಡೆ ಎಂಟರ್ ಆಗಿ ಮಾತಾಡ್ತಿದ್ದಂಗೆ ಒಂಥರ ವೈಬ್ರೇಟ್ ಸ್ಟಾರ್ಟ್ ಆಯ್ತು. ಮತ್ತೆ ಅವರು ಏನೋ ಮಂತ್ರ ಇದ್ ಮಾಡಿದ್ರು. ಅದಾದ್ಮೇಲೆ ನನಗೆ ನೀನಾ ನಾನಾ ಅನ್ನೋ ತರ ಕೇಳೋ ತರ ಬಂದ್ಬಿಡ್ತು. ಅವ್ರು ಕೇಳಿದ್ರು ಏನಾಗ್ತಾ ಇದೆ ಮೇಡಮ್ ನಿಮ್ಗೆ ಅಂತ. ನಿಂಗೆ ಅನ್ಸ್ತಾ ಇದೆ ನೀನಾ ನಾನಾ ಅನ್ಸ್ತಾ ಇದೆ ಮನ್ಸಲ್ಲಿ ನನಗೆ. ಹೌದಾ ಕುತ್ಕೊಳ್ಳಿ ಅಂತ ಅವ್ರು ಮತ್ತೆ ಇದ್ ಮಾಡಿದ್ರು. ನನಗ್ ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ಲಿಲ್ಲ ನಿಜವಾಗ್ಲು. ಫುಲ್ಲು ಬಾಡಿ ಫುಲ್ ಸ್ವೆಟ್ಟಿಂಗು, ಮತ್ತೆ ಬಾಡಿ ಫುಲ್ಲು ಭಾರ ಆಗೋಯ್ತು ನನ್ಗೆ. ಮಾತಾಡಕ್ ಆಗ್ತಾ ಇಲ್ಲ, ಫುಲ್ಲು ಎದುರ್ಕೊಳ್ತಾ ಇದ್ದೀನಿ, ನಡಕ್ತಾ ಇದ್ದೀನಿ, ಆತರ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ಹೊತ್ತಿಗೆ ಅವ್ರು ಮಾತಾಡ್ಸಿದ್ರೆ ನನಗ್ ಮಾತೇ ಬರ್ತಾ ಇಲ್ಲ. ಅವ್ರು ಕೇಳೋದ್ ಮಾತ್ರ ನನ್ಗ ಅನ್ನಿಸ್ತದೆ ಎಲ್ಲೋ ಕೇಳ್ತಾ, ಆದ್ರೆ ನನಗ್ ಬರ್ತಾ ಇಲ್ಲ ಮಾತಾಡೋದಿಕ್ಕೆ. ಅವರೇ ಮಾತ್ ಕೊಡ್ತೀನಿ ಮಾತಾಡು ಅಂದಾಗ ನನಗೆ ಅವರು ಸ್ವಾಮಿ ಅವ್ರು ಬಂದಾಗ ಅದನ್ನ ಫೇಸ್ ಮಾಡಕ್ ನನ್ಗೆ ಆಗ್ಲಿಲ್ಲ. ಫುಲ್ ಕಣ್ ಮುಚ್ಕೊಂಡ್ಬಿಟ್ಟಿದೀನಿ, ನನಗೆ ಫೇಸ್ ಮಾಡಕ್ ಆಗ್ತಿಲ್ಲ, ಅವ್ರನ್ನ ನೋಡೋದಿಕ್ಕೆ ಆಗ್ತಾ ಇರ್ಲಿಲ್ಲ, ಫುಲ್ಲು ನಡಕ್ತಾ ಇದ್ದೀನಿ. ಆಮೇಲೆ ಕೇಳಿದ್ರೆ ಅದು ಏನೋ ಹೇಳಿದ್ರು, ನಾನೇ ಏನ್ ಹೇಳಿದೆ ಅಂತ ನನ್ಗೆ ಗೊತ್ತಿಲ್ಲ. ಅವ್ರಿಗೆ ಏನೋ ನನ್ನಲ್ಲಿ ಏನಿತ್ತು ಅಂತ ನನ್ಗೆ ಗೊತ್ತಿಲ್ಲ. ಮಾತಾಡುವಾಗ ಫುಲ್ಲು ಭಯ ಆಗೋಯ್ತು. ಅವ್ರು ಮಾತ್ಕೊಟ್ಟಾಗ ನಾನು ಹೇಳದ್ನಂತೆ, ರವಿ ನಾನು ಹೋಗ್ತೀನಿ ಅಂತ. ಬಟ್ ನನಗಿರೋದ್ ನಂಗೆ ಆದ್ರೆ ತುಂಬಾ ಹೊಟ್ಟೆ ನೋವು. ಮತ್ತೆ ಅಲ್ಲಿ ನಾನು ಆರಾಮಾಗಿ ಹೋಗಿದ್ದೆ, ಬಟ್ ಅಲ್ಲಿ ನನಗೆ ಏನು ಆಯ್ತು ಅಂತಾನೆ ನನ್ಗೆ ಗೊತ್ತಿಲ್ಲ ನಿಜ.
ಅದೆಲ್ಲ ಆಗಿ ಅವ್ರ ಮಂತ್ರ ಹಾಕಿ ನನ್ನ ಕೇಳದ್ಮೇಲೆ ನೀನ್ ಹೋಗು, ನಿನ್ ಏನ್ ಬೇಕು ಅಂತಾನು ಕೇಳಿದಾರೆ. ನನ್ಗೇನು ಮಾತಾಡಕ್ಕಾಗಿಲ್ಲ. ನಂಗೇನು ಬೇಡ ಬೇಡ ನನಗ್ ಬಿಟ್ಬಿಡಿ ಅಂತ ಇದೀನಿ ಅಷ್ಟೇ. ಆಮೇಲೆ ಅವ್ರು ಮತ್ತೆ ನೀರ್ ಹಾಕದ್ಮೇಲೆ ನನ್ ಮುಖಕ್ಕೆ ಸ್ವಲ್ಪ ನಂಗೆ ರಿಲ್ಯಾಕ್ಸ್ ಆಗಿ, ಬಾಡಿ ಫುಲ್ಲು ಸುಸ್ತಾಗೋಗಿತ್ತು, ಕುತ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ ನನ್ಗೆ. ಬಾಡಿ ಫುಲ್ಲು ಸುಸ್ತಾಗೋಯ್ತು ಸರ್ ನನ್ಗೆ. ಇವಾಗ್ಲೂ ಆಮೇಲೆ ಇವಾಗ ಆರಾಮಾಗಿದ್ದೀನಿ. ಅವರು ನನ್ಗೆ ಒಂದು ನಿಂಬೆಹಣ್ಣೆಲ್ಲ ಕೊಟ್ರು, ನನಗೆ ಇವಾಗ ಆರಾಮಾಗಿದ್ದೀನಿ. ಮತ್ತೆ ನನ್ ಮಗನ್ಗೂ ಕೂಡ ಹೆಲ್ತ್ ಪ್ರಾಬ್ಲಮ್ ಆಗೋಯ್ತು, ಚೆನ್ನಾಗೆ ಬಂದ ಅವನ್ಗೂ ಹೆಲ್ತ್ ಪ್ರಾಬ್ಲಮ್ ಆಯ್ತು. ಮತ್ತೆ ಅವನ್ಗೂ ಇದ್ ಮಾಡದ್ಮೇಲೆ ಅವನು ಇವಾಗ ಆರಾಮಾಗಿದ್ದಾನೆ. ನಮ್ಗೆ ನಿಜ ಸರ್, ನಾವ್ ಆರಾಮಾಗೆ ಬಂದೆ. ನನ್ನ ಮಗಳ ವಿಷಯಕ್ಕೆ ನಾನು ಅಲ್ಲಿ ಬಂದಿದ್ದು ಆಕ್ಚುಲಿ, ಬಟ್ ನನಗೆ ಪ್ರಾಬ್ಲಮ್ ನಂದೇ ಸಾಲ್ವ್ ಆಯ್ತು ಸ್ವಲ್ಪ. ಮಗಳಿಗೆ ತೊಂದರೆ ಆಗಿತ್ತು ಮೇಡಮ್? ಆ ಮಗಳದ್ದು ಬೇರೆ ಏನೋ ಪ್ರಾಬ್ಲಮ್ ಆಗಿತ್ತು ಸರ್, ಮನೆಯದು ಪರ್ಸನಲ್. ಅದು ಕೇಳಕ್ಕೆ ಅಂತ ಬಂದಿದ್ ನಾನು. ಆಕ್ಚುಲಿ ನನ್ಗದು ಸರಿ ಮಾಡ್ಕೊಡಿ ಅಂತ. ಮತ್ತೆ ಮನೇಲಿ ಶಾಂತಿನೇ ಇರ್ಲಿಲ್ಲ ಸರ್. ಇವಾಗ ಆರಾಮಾಗಿದ್ದೀವಿ, ಮನೇಲಿ ಒಂಥರ ಶಾಂತಿ ನೆಮ್ಮದಿ ಇದೆ. ಮೊದ್ಲು ಮನೇಲಿ ತುಂಬಾ ಕಿರಿಕಿರಿ ಆಗ್ತಾ ಇತ್ತು, ಮನೇಲೇ ಇರಕ್ ನನಗೆ ಸುಮ್ನೆ ಕೋಪ ಬರೋದು, ಹಿಂಸೆ ಆಗ್ತಾ ಇತ್ತು. ಬಟ್ ಇವಾಗ ನನ್ಗೆ ಮನೇಲಿ ಶಾಂತವಾಗಿದೆ ಸರ್. ಯಾರೇ ಏನೇ ಮಾತಾಡಿದ್ರು ನಾನೇ ಕೂಲ್ ಆಗಿದ್ದೀನಿ. ನನ್ಗ ಅದು ಒಂದು ಖುಷಿ ಇವಾಗ ನಿಜವಾಗ್ಲು. ಮನೇಲಿ ಶಾಂತಿ ಇಂಪಾರ್ಟೆಂಟ್, ಬೇಕಾಗಿದ್ದು ನನ್ಗೆ ಅದೇ ಸರ್. ಇವಾಗ ಆರಾಮಾಗಿದ್ದೀನಿ ಸರ್ ನಾನು ನಿಜವಾಗ್ಲೂನು. ಅಲ್ಲಿ ನನ್ಗೆ ನನ್ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು, ಅವರು ಯೂಟ್ಯೂಬ್ ಅಲ್ಲಿ ನೋಡಿ. ನನಗೆ ಫಸ್ಟ್ ಟೈಮ್ ನನ್ಗೆ ಅವ್ರು ಹೇಳ್ದಾಗ ನಮ್ಗೆ, ಬಟ್ ಅವ್ರ ವಿಡಿಯೋ ನೋಡಿ ನನ್ಗೆ ನರಸಿಂಹಸ್ವಾಮಿ ಬಂದಿರೋದು ಒಂದು ವಿಡಿಯೋ ನೋಡಿದೆ. ನಂಗೆ ಅವಾಗ್ಲೇ ಸ್ವಲ್ಪ ಬಾಡಿ ವೈಬ್ರೇಟ್ ಆಯ್ತು. ಅದಾದ್ ನೆಕ್ಸ್ಟ್ ನಾನು ಹೋಗ್ಲೇಬೇಕು. ಆದ್ರೆ ಹೋಗ್ಬೇಕು ಅಂದಾಗ ಸರ್ ನಿಜ ನನ್ಗೆ ಬರಕಾಗಿಲ್ಲ, ಫುಲ್ ಅಡೆತಡೆಗಳು. ಇದಕ್ಕೆ ಕಾಲ್ ಸೆಳ್ತಾ, ಅದು ಒಂದೇ ಕಾಲು ಸರ್. ಯಾರಿಗಾದ್ರೂ ನೋವು ಬಂದ್ರೆ 2 ಕಾಲು ಬರುತ್ತಲ್ವಾ, ಆದ್ರೆ ನನಗೆ ಒಂದೇ ಕಾಲು ಫುಲ್ಲು ಕಾಲ್ ಸೆಳ್ತಾ, ಬರಕ್ ಆಗ್ತಾ ಇಲ್ಲ, ಬೇಡ ಹೋಗೋದು ಅನ್ನೋದು ಆತರ ಆಗಿ. ಆದ್ರೂ ನನ್ ಫ್ರೆಂಡ್ ಊರಿಗೆ ಕೃತಜ್ಞತೆ ಹೇಳ್ಬೇಕು. ಮತ್ತೆ ಸ್ವಾಮಿ ಅವ್ರನ್ನ ಯಾವತ್ತೂ ಮರಿಬಾರ್ದು ನಿಜವಾಗ್ಲು ಸರ್. ಅವರು ಪುಷ್ ಮಾಡಿದ್ರು, ಫೋನ್ ಮಾಡಿ ಹೋಗಮ್ಮ ನೀನ್ ಒಂದ್ಸಲ ಹೋಗಿ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಫಸ್ಟ್ ಡೇ ಹೋದಾಗ ಕೇಳ್ಕೊಂಡ್ ಬಂದ್ಬಿಟ್ಟೆ ಅಷ್ಟೇ. ಸೆಕೆಂಡ್ ಡೇ ನನ್ ಫ್ರೆಂಡ್ ಕೂಡ ಜೊತೆಗೆ ಬಂದಿದ್ರು. ಅದೇ ಅವಾಗ ನನ್ಗೆ ಸರಿ ಇದು ಗೊತ್ತಾಗಿದ್ದು, ನನ್ಗೆ ವೈಬ್ರೇಟ್ ಆಗಿದ್ದು. ಸ್ವಾಮಿ ಅವ್ರ ಮುಂದೆ ನಾನು ಕುತ್ಕೊಳ್ಳಕ್ಕೆ ಆಗಿಲ್ಲ ಸರ್. ಫಸ್ಟ್ ಆಫ್ ಆಲ್ ಕಣ್ ಬಿಟ್ಟು ಕೂಡ ನನ್ಗೆ ಅವ್ರನ್ನ ಫೇಸ್ ಮಾಡಕ್ ಆಗಿಲ್ಲ. ನಿಮ್ಮಲ್ಲಿ ನಿಮ್ಮ ದೇಹದಲ್ಲಿ ಏನೋ ಬೇರೆ ಇದೆ ಅಂತ ನಿಮ್ಗೆ ಗೊತ್ತಿತ್ತಾ? ಇಲ್ಲ ಸರ್, ಖಂಡಿತ ಗೊತ್ತಿರ್ಲಿಲ್ಲ ನನ್ಗೆ. ನನ್ಗೆ ಏನಂತ ಅನ್ಸ್ತಾ ಇತ್ತು ಅಂದ್ರೆ, ನಾನು ಊಟ ಹಾಕೊಂಡ್ರೆ ಆಕ್ಚುಲಿ ನನ್ಗೆ ಊಟ ಹಾಕೋದ್ರೆ ಇವಾಗ ಮಾಮೂಲಿ ಊಟ ಮಾಡ್ತೀವಲ್ಲ ಸರ್, ಗೊತ್ತಾಗುತ್ತೆ ನಾವ್ ಎಷ್ಟು. ಬಟ್ ನನಗೆ ಮೊಸರನ್ನ ಹಾಕೊಂಡ್ರೆ ಸರ್, ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಮೊಸರನ್ನ ಹಾಕೊಂಡ್ರೆ ನಾನು 1 ತುತ್ತು 2 ತುತ್ತು ತಿಂದಿದ್ ಅಷ್ಟೇ ನನ್ಗೆ ಜ್ಞಾಪಕ ಅನ್ಸ್ತಾ ಇದ್ವಿ. ಬಟ್ ಮಿಕ್ಕಿದನ್ನ ಎಲ್ಲ ಖಾಲಿ ಆಗ್ಬಿಟ್ಟಿರ್ತಾ ಇತ್ತು. ನಿಮ್ಗೆ ತಿಂದಿದ್ದೆ ನೆನಪಾಗ್ತಾ ಇರಲಿಲ್ಲ ಸರ್? ನಿಮ್ಗೆ ಆ ಊಟ ತಿಂದಿರೋದೇ ನೆನಪಾಗ್ತಾ ಇರಲ್ವಾ? ಆಗ್ತಾ ಇರ್ಲಿಲ್ಲ ಸರ್, ತಟ್ಟೆ ಖಾಲಿ ಆಗಿರೋದು. ಫಸ್ಟ್ ತುತ್ತು ತಿಂದಿದ್ದು, ಆಮೇಲೆ 2 ತುತ್ತು ತಿಂದಿದ್ದು ಅಷ್ಟೇ ನನ್ಗೆ ಜ್ಞಾಪಕ. 2 ತುತ್ತಲ್ಲಿ ಇಷ್ಟು ಬೇಗ ಖಾಲಿ ಮಾಡ್ಬಿಟ್ಟು ನನಗೆ ಡೌಟ್ ಹೊಡಿತಾ ಇತ್ತು ಕೆಲವೊಂದು ಆ ವಿಷಯದಲ್ಲಿ. ಏನಿದೆ ಇದೇನ್ ನಾನೇ ತಿಂದ, ಯಾರು ತಿಂದ್ರು ಅನ್ನೋದು ಆತರ ಇತ್ತು. ಬಟ್ ನನ್ಗೆ ರಿಯಾಲಿಟಿ ನಿಜವಾಗ್ಲು ಸ್ವಾಮಿಯವ್ರ ಹತ್ರ ಬಂದ್ಮೇಲೆ ಗೊತ್ತಾಗಿದ್ದು ನನ್ನಲ್ಲೇ ಪ್ರಾಬ್ಲಮ್ ಇದೆ ಅಂತ. ಅದನ್ನ ಅವರು ನಿಜ ಸರ್, ಸಾಯೋವರೆಗೂ ಅವ್ರನ್ನ ಮರಿಬಾರ್ದು. ನನಗೆ ಇವಾಗ ಬಾಡಿ ಫುಲ್ ನಿಜ ಆರಾಮಾಗಿದೆ. ಯಾವ ಮೇಡಮ್ ನೀವು? ನಾವು ನೆಲಮಂಗಲ ಸರ್, ನೆಲಮಂಗಲದಿಂದ ಹೋಗಿದ್ ನಾನು. ಏನ್ ಕೆಲಸ ಮಾಡ್ತೀರಾ ಸರ್? ನನ್ ಮನೇಲೇ ಇರೋದು. ನನ್ಗೆ 2 ಮಕ್ಳಿದ್ದಾರೆ. ಆರಾಮ್ ಏನ್ ಸರ್, ಏನಂದ್ರೆ ಸರ್ ನನ್ಗೆ ನಿಜವಾಗ್ಲೂ ಇದು ಮರು ಜನ್ಮನೇ ಅನ್ಕೊಳ್ಳಿ. ನಾನು ಇವಾಗ ಆರಾಮಾಗಿ ಮನೇಲಿ ಒಂಥರ ಶಾಂತಿ ಇದೆ ಸರ್, ಕೂಲ್ ಆಗಿದ್ದೀನಿ, ಕಿರಿಕಿರಿ ಇಲ್ಲ. ಒಂದೇ ಸರಿ ಬಂದು ಹೋಗಿದ್ದ ನೀವು ಅಲ್ಲಿ? ಒಂದ್ಸರಿ ಬಂದು ಹೋದ್ರಿ, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸರಿ? 2ನೇ ಸಲ ಸರ್ ನನ್ಗೆ ಈ ಪ್ರಭಾವ ಬೀರಿದ್ದು. ಫಸ್ಟ್ ಟೈಮ್ ನನ್ಗೆ ಬರೀ ಮಾತಾಡ್ಕೊಂಡ್ ಬಂದು 10 ನಿಮಿಷ ನಾನು ಅವ್ರ ಹತ್ರ ಮಾತಾಡ್ ಬಂದ್ಬಿಟ್ಟು ನಂಗೆ ಇರಕ್ ಆಗ್ತಾ ಇರ್ಲಿಲ್ಲ ಅಲ್ಲಿ. ನಾನು ಏನು ಹೇಳ್ಕೊಳಕ್ ಹೋಗಿಲ್ಲ, ಇರಕ್ ಆಗ್ತಾ. ಸೆಕೆಂಡ್ ಟೈಮ್ ನನ್ ಮಗನ್ನ ಕರ್ಕೊಂಡ್ ಹೋಗಿದ್ದೆ ಸರ್ ಸಂಡೇ. ನನ್ ಮಗನ್ಗೆ ಕೇಳ್ಬೇಕು, ಅವ್ನ್ಗೆ ಏನ್ ಗೊತ್ತಾ ಸರ್, ಅವ್ನ್ ಇದಕ್ಕಿದಂಗೆ ಕಿರ್ಚೋನು, ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಳ್ಳೋದು, ಮತ್ತೆ ಹಲ್ ಕಡಿಯೋದು. ಅವ್ನ್ಗೆ 16 ವರ್ಷ ಸರ್, ಚಿಕ್ಕ ಹುಡ್ಗನು ಅಲ್ಲ. 16 ವರ್ಷದ ಹುಡುಗ್ರು ಹೆಂಗಿರ್ತಾರಂತ ಗೊತ್ತಲ್ವಾ ಸರ್? ಆದ್ರೆ ಇವನ್ ಮೆಂಟಲಿ ತುಂಬಾ ಚೆನ್ನಾಗಿದ್ದು, ಒಳ್ಳೆ ಹುಡುಗ. ಇದಕ್ಕಿದಂಗೆ ಕಿರ್ಚೋದು, ಮನೇಲಿ ಸುಮ್ನೆ ಕಿರ್ಚೋದು, ಕೋಪ ಮಾಡ್ಕೊಳ್ಳೋದು ಮಾಡ್ತಾ ಇದ್ದ. ಸೊ ಅದನ್ ಕೇಳಕ್ಕೆ ಅಂತ ಅವನ್ನ ಜೊತೆ ಕರ್ಕೊಂಡೋಗಿ ನಾನ್ ಕುತ್ಕೊಂಡಿದ್ದು. ಅವಂದು ಕೇಳಿ ನಾನ್ ಕುತ್ಕೊಂಡಿದೀನಿ, ನನ್ಗೆ ಅಲ್ಲಿ ಕೂರಕ್ ಆಗ್ತಾ ಇಲ್ಲ. ಹೋಗೋಣ ಸರ್. ನಿಜ ನೀವ್ ನಂಬ್ತೀರಾ ಬೇಡ್ತಾರ, ನಾನು ಇವಾಗ ನಿಮ್ ಹತ್ರ ಮಾತಾಡ್ತಾ ಇದ್ರು ನನ್ಗೆ ಫುಲ್ ಬಾಡಿ ಸ್ವೆಟಿಂಗ್ ಆಗ್ತದೆ. ದೇವರಣ್ಣೆ
ನಿಜ ಸರ್, ಅಲ್ಲಿ ಎಮ್ಮ ಇದಾರೆ, ನಮ್ಮನೆ ದೇವ್ರು ಕೂಡ ಭದ್ರಕಾಳಮ್ಮ ವೀರಭದ್ರ ಸ್ವಾಮಿ. ಆದ್ರೆ ಸರ್ ಅಲ್ಲಿ ನಿಜವಾಗ್ಲೂ ನನ್ನ ಲೈಫಲ್ಲಿ ಯಾವತ್ತೂ ಸರ್ ನನ್ಗೆ ದೆವ್ವ ಇದೆ, ಈ ದೇವ್ರಿದೆ ಅಂತ ನಂಬಿದ್ದೆ, ದೆವ್ವ ಇದೆ ಅಂತ ಯಾವತ್ತೂ ನಂಬಿರ್ಲಿಲ್ಲ ಸರ್. ಇದೊಂದು ಒಳ್ಳೆ ಅನುಭವ ನಿಮ್ಗೆ ಆಗಿದ್ದು ಅಲ್ವಾ? ನಿಜ ಫಸ್ಟ್ ಟೈಮ್ ಸರ್ ನನ್ಗೆ ಈ ಅನುಭವ ಆಗಿದ್ದು. ನನಗೆ ನಾನು ಅದನ್ನ ಅನುಭವಿಸ್ತೇ ನೋಡಿ, ನಿಜವಾಗ್ಲೂ ಅದು ಇದೆ ಸರ್. ಪಾಸಿಟಿವ್ ಇದೆ ಅಂದ್ರೆ ನೆಗೆಟಿವ್ ಕೂಡ ಖಂಡಿತ ಇದೆ ಸರ್. ಒಳ್ಳೇದಾಯ್ತು. ಮತ್ತೆ ಹಾಗಿದ್ರೆ ನಿಮ್ಮ ಅನುಭವ ನಾನು ಕೇಳ್ಬೇಕಿತ್ತು ನಮ್ಮ ವೀಕ್ಷಕರ ಮುಂದೆ. ಅವರು ನಿಮ್ಮ ಅನುಭವ ಬೇರೆ. ಮತ್ತೆ ನರಸಿಂಹಸ್ವಾಮಿ ಅವ್ರು ಸರ್, ಮಹಾತ್ಮ ಅವ್ರಿಗೆ ನರಸಿಂಹಸ್ವಾಮಿ ಅವ್ರ ಬಂದ್ರಲ್ಲ, ಅವಾಗ ನನ್ಗೆ ತಡೆಯಕ್ ಆಗ್ಲಿಲ್ಲ. ನಾನು ಹೋಗ್ತೀನಿ ಅಂತ ಅಷ್ಟೇ ಸರ್ ನಾನು ಹೇಳಿದ್ದು. ಆಮೇಲೆ ನನ್ಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಓಕೆ, ಈಗ ಡೈರೆಕ್ಟ್ ನಾಗರಾಜ್ ಅವ್ರನ್ನ ಮಾತಾಡಿಸ್ತೀನಿ, ಏನಾಯ್ತು ಅವ್ರು ಹೇಳ್ತಾರೆ ನಮ್ಗೆ. ಸೊ ಒಳ್ಳೇದಾಗ್ಲಿ ನಿಮ್ಗೆ. ಓಕೆ, ನಿಜ ಸ್ವಾಮಿ ಅವರು ಎಷ್ಟೋ ಜನಗಳು ಉಳಿಸಿದಾರೆ. ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಡೌಟ್ ಅಲ್ಲೇ, ನಾನು ನಿಜ ಡೈರೆಕ್ಟ್ ಆಗಿ ಹೇಳ್ತೇನೆ, ಡೌಟ್ ಅಲ್ಲೇ ಬಂದೆ ಫಸ್ಟ್ ಟೈಮು. ಸೆಕೆಂಡ್ ಟೈಮ್ ನನಗೆ ಅನುಭವ ಆಗಿದೆ. ನಿಜ ಯಾರಿಗಾರು ತುಂಬಾ ಸಮಸ್ಯೆ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಒಬ್ಬ ಮನುಷ್ಯ ದುಡಿಯೋದೇನಕ್ಕೆ ಸರ್? ನೆಮ್ಮದಿ ಬೇಕು, ಒಂದ್ ಒಳ್ಳೆ ಜೀವನಕ್ಕಲ್ವಾ ಸರ್? ಆ ಜೀವನ ದೇವರನ್ನೇನು ನಾವು ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ನಿಮ್ಮ ಅನುಭವ ಹೇಳಿದಿರ, ಸಾಕಷ್ಟು ಜನಕ್ಕೆ ಅಷ್ಟೇ ಸಾಕು, ಅವ್ರಿಗೆ ಧೈರ್ಯ ಕೊಡುತ್ತೆ. ಯಾರಾದ್ರೂ ನಮ್ಮ ಹೋಗ್ಬೇಕಲ್ಲಿ ಅನ್ನೋರಿಗೆ ಅದು ಧೈರ್ಯ ಕೊಡುತ್ತೆ. ನಾನ್ ನಮ್ದೇ ಇದ್ದವಳು ಸರ್, ದೆವ್ವ ಎಲ್ಲ ಇತ್ತು ಹೋಗು ಅಂದವಳೆ ಸರ್. ನಿಜ ನಾನು ಅದೇ ನನಗೆ ಅನುಭವ, ರಿಯಲ್ ಆಗಿ ನನಗೆ ಆಯ್ತು ಸರ್ ಅನುಭವ. ಅದು ನನ್ ಬಾಯಲ್ಲೇ ಹೇಳ್ಸಿದೆ ಸರ್. ಅದು ನನಗ್ ನಿಜ, ನನಗೆ ಭಯ ಆಗೋಯ್ತು. ನಾನ್ ಈ ತರ ಫೇಸ್ ಮಾಡ್ತಾ ಇದ್ನ ಅಂತ. ನಿಮ್ಗೆ ಗೊತ್ತೇ ಇಲ್ಲ ನೋಡಿ, ಮತ್ತೆ ಏನೆಲ್ಲ ಆಗುತ್ತೆ. ನನ್ಗೆ ಏನಿದೆ ಅಂತ ನನಗೆ ದೇವರನ್ನೇ ಗೊತ್ತಿರ್ಲಿಲ್ಲ ಸರ್. ನನಗ್ ಗೊತ್ತೇ ಇಲ್ಲ ಇದೆ ಅಂದ್ರೂ ನಾನೇ ಬೇರೆಯವ್ರಿಗೆ ಅವ್ರು ದೆವ್ವ ಇಟ್ಕೊಂಡಿದೆ ಅಂದ್ರೆ ನಂಬ್ತಾ ಇರ್ಲಿಲ್ಲ ಸರ್. ಹಳ್ಳಿ ಕಡೆ ಸಾಮಾನ್ಯ ಗೊತ್ತಲ್ಲ ಅದು. ಹೇಳ್ತಾ ಇದ್ರೆ ನಾನೇ ಸುಮ್ನೆ ಹೇಳ್ತಾರೆ ಇವ್ರಿಗೆ ಬುದ್ಧಿ ಇಲ್ಲ ಅಂತ ಇದ್ದವಳು, ನಾನೇ ಫೇಸ್ ಮಾಡ್ಬಿಟ್ಟಿದೀನಿ ನಿಜ ಅದನ್ನ. ನಿಮ್ಗೆ ನಿಮ್ಮ ಮೈಯಲ್ಲಿ ಇದ್ದಿದ್ದು ತೊಂದ್ರೆ ನಿಮ್ಗೆ ಕಾಣಿಸೇ ಇರಲಿಲ್ಲ ಎಲ್ಲೂನಲ್ಲ, ಬರೀ ಕಾಲ್ ನೋವು ತರ ನಿಮ್ಗೆ ಅನ್ಸೋದು ನಿಮ್ಮ ಮನೇಲಿ ಜಗಳ ಆಗೋದು. ಏನ್ ಗೊತ್ತಾ ಸರ್, ಏನಂದ್ರೆ ಫ್ಯಾಮಿಲಿಲಿ ನಾನ್ ಹೇಳ್ತಲ್ಲ ಸರ್, ಯಾರಾದ್ರೂ ನನ್ನ ಪ್ರೀತಿ ಮಾಡ್ತಾರೆ, ನನ್ ಮಕ್ಕಳು ಹತ್ರ ಬಂದ್ ನನ್ಗೆ ಇರಿಟೇಟ್ ಆಗ್ತಾ ಇತ್ತು ನಿಜ. ಅವ್ರನ್ನ ದೂರ ಕಳಿಸ್ಬೇಕು, ಏನೋ ಒಂಥರ ಹಿಂಸೆ ಸರ್. ಆಮೇಲೆ ಸುಮ್ನೆ ನಾನೇ ಕಿರಿಕಿರಿ ಮಾಡ್ಕೊಂತ ಇದ್ದೆ ಕೆಲವು. ಇದೆಲ್ಲೂನು ಬಾಡಿ ಮೇಲೆ ಎಕ್ಸ್ಪೋಸ್ ಆಗಿಲ್ಲ, ಒಳಗಡೆನೆ ಕೂಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದೆ. ಹೌದು, ಎಕ್ಸ್ಪೋಸ್ ಆಗಿ ಅದು ತೋರ್ಸೇ ಇರಲಿಲ್ಲ, ಅದು ನಾವ್ ಇದ್ದೀವಿ ಅಂತ ಎಲ್ಲೂ ತೋರ್ಸೇ ಇರ್ಲಿಲ್ಲ ಸರ್. ಫಸ್ಟ್ ಟೈಮ್ ಸರ್ ನಾನು ಆಫೀಸ್ ಅಲ್ಲಿ ನನಗೆ ಗೊತ್ತಾಗಿದ್ದು. ಓಕೆ, ತುಂಬಾ ವಿಚಿತ್ರವಾದ ಅನುಭವ ನಿಮ್ದು, ನಮ್ಮ ವೀಕ್ಷಕರಿಗೆ ಹೇಳಿದ್ದೀರಾ. ಒಳ್ಳೇದಾಗಿ ಅಂತಾರಲ್ಲ ಆ ತರ ತುಂಬಾ ವಿಚಿತ್ರ ಅನುಭವ ನಾನು ಪಡೆದೆ. ಓಕೆ, ನಮಸ್ಕಾರ ಮೇಡಮ್, ನಮಸ್ಕಾರ. ಸೊ ಇದು ಒಂದ್ ರೀತಿ ಅವ್ರಿಗೇನೆ ಆಶ್ಚರ್ಯ. ಕಳಿಸಿ ನಮ್ಮ ವೀಕ್ಷಕರಿಗೆ ಹೇಳಿ. ಮಗಳ ಜನ ಸ್ವಲ್ಪ ಪ್ರಾಬ್ಲಮ್ ಇತ್ತು, ತೊಂದರೆ ಪರ್ಸನಲ್ ಪಾಪ. ಆ ವಿಚಾರಕ್ಕೆ ಅಂತ ಹೇಳಿ ಫಸ್ಟ್ ನನ್ನ ಹತ್ರ ಒಬ್ಬರು ಕಸ್ಟಮರ್ ಬಂದು ಹೋಗಿದ್ರು. ಅವರು ಇವ್ರನ್ನ ಕರ್ಕೊಂಡ್ ಬಂದಿರು. ಅವ್ರಿಗೂ ತುಂಬಾ ಸಮಸ್ಯೆ ಇತ್ತು, ಅವ್ರಿಗೆಲ್ಲ ಸರೋಗಿ ಆದ್ಮೇಲೆ ಅವ್ರು ಇವ್ರನ್ನ ಕರ್ಕೊಂಡ್ ಬಂದಿದ್ರು. ಸರಿ ಬಂದು ಕುತ್ಕೊಂಡು ಆದ್ಮೇಲೆ ಫಸ್ಟ್ ಜನ ಬಂದ್ರು, ಸರಿ ಆಯ್ತು ಅಂತ ಹೇಳಿ ಹೊರಟೋದ್ರು. ಅವ್ರ ಮನೆಯ ಬಗ್ಗೆ ಹೇಳಿದೆ. ಹೌದು ಸಮಯ ಸರಿ, ನಿಮ್ಮ ಮಗನ ಒಂದು ಟೈಮ್ ಕರ್ಕೊಂಬರಮ್ಮ ನೋಡೋಣ. ಚಿಕ್ಕ ಮಕ್ಳೇನೋ ಅಷ್ಟೊಂದೆಲ್ಲ ರಫ್ ಆಗಿ ಇದು ಮಾಡೋದು. ಹೌದು, ನೇಣು ಹಾಕೊಳಕ್ ಹೋಗೋದು, ಅವನೇ ಇದೆಲ್ಲ ಮಾಡೋದು. ನಾನು ಹೇಳಿದೆ ಒಂದು ಟೈಮ್ ಕರ್ಕೊಂಬನ್ನಿ ನೋಡೋಣ. ಆಮೇಲೆ ಕರ್ಕೊಂಬಂದು ಅವ್ನು ನೋಡ್ತಾ ಇದ್ದೆ, ಅವನ ಹಿಂದೆ ಸುತ್ತಾನೆ ಐತೆ. ನಿಮ್ಗೆ ಅದು ಕಾಣಿಸ್ತಾ ಇದೆ, ಯಾರೋ ನೇಣು ಹಾಕೊಂಡು ಸುತ್ತೋಗಿರೋದಮ್ಮ. ಯಾರು ಅಂತ ಕೇಳಿದೆ, ಇಲ್ಲ ಅಕ್ಕಪಕ್ಕದಲ್ಲಿ ಯಾರೋ ಆಗಿದ್ರು, ಸುಮಾರು ವರ್ಷಗಳಾಯ್ತು. ಆಮೇಲೆ ಆಯ್ತು ಯಮುನ ಹುಡುಗನಿಗೊಂದು ಮಂತ್ರ ಹಾಕಿ ಒಂದು ನಿಂಬೆಹಣ್ಣೆಲ್ಲ ಕೊಟ್ಟು ನೀರೆಲ್ಲ ಮನ್ಸ ಆದ್ಮೇಲೆ ಅವನು ಸ್ವಲ್ಪ ಆಚೆ ಹೋಗಿ ಬಾರೋ ಅಂದೆ. ಅವ್ನು ಹೋಗಿ ಬಂದ. ಸರಿ ಈ ಯಮನಿಗೆ ಆಯ್ತು ನೋಡ್ಬಿಟ್ಟು ಒಂದು ಮಂತ್ರ ಹಾಕಿ ಇದು ಮಾಡ್ತೀವಿ, ಸರಿ ಆಚೆ ಹೋಗಿ ಬರಮ್ಮ ಅಂತ. ನೋಡಿ ಮೊದ್ಲು ಹೆಂಗಿತ್ತು, ಇವಾಗ ಬೆಳಗ್ಗೆ ಹೆಂಗಿತ್ತು, ಇವಾಗ ಹೆಂಗಿತ್ತು ಚೆಕ್ ಮಾಡ್ಕೋ ಅಂತ ಹೇಳಿ. ಯಾರಿಗಾರ ನೋಡೋ ಟೈಮಲ್ಲಿ ನಾನು ಒಂದು ಸ್ವಲ್ಪ ಆಚೆ ಕಳಿಸಿ ಬರ್ತೀನಿ, ಅಲ್ಲೇ ಹೇಳಿ ಗೊತ್ತಾಗುತ್ತೆ. ನೋವಾಗ್ಲಿ ಇನ್ನೊಂದಾಗಲಿ ಸ್ಪಾಟ್ ಅದು ಗೊತ್ತಾಗುತ್ತೆ. ಸರಿ ಹೋಗಮ್ಮ. ಆಮೇಲೆ ಎತ್ಕೊಂಡು ಸಮಯ ನೀವೇ ನಾವು ನೋಡೋಣ ಅಂತ ಹೇಳ್ಬಿಟ್ಟು ಯಾರೋ ಹೇಳ್ತಾರೋ ಸಮಯ ಅದು ಯಾರ ಪುಣ್ಯಾತ್ಮ ಕರಿಯಮ್ಮ ಅಂದೆ. ಕುತ್ಕೋ ಸರ್, ಅದು ಒಂದು ಚಾಲೆಂಜ್ ಆಗ್ತಾ ಇದೆ. ಅದು ಒಳಗ ಗಂಡಸು ಆತ್ಮ ಆಯ್ತದ. ಆಯ್ತು ಕುತ್ಕೊ ಅಂದೆ. ಆಮೇಲೆ ಅವ್ರ ಜೊತೆಲೆ ಅವ್ರು ಬಂದಿದ್ರು, ಅವ್ರಿಗೆ ಒಂದು ವಿಡಿಯೋ ಮಾಡಮ್ಮ. ಆಯ್ತು ಸಮಯ ಮಾಡ್ಸಿ ಅಂತ ಹೇಳ್ಬಿಟ್ಟು ಅವರು ಹಿಂಗೆ ಮುಂದೆ ಕುತ್ಕೊಂಡಿದ್ದೆ, ಅವ್ರು ಹಿಂದೆ ಇದ್ರು, ನಾವು ಮಾಡ್ತಾ ಇದ್ರು. ಯಾರ ಹೇಳಪ್ಪ ಅಂದ್ರೆ ಬಾಯಿ ಬರ್ತಾ ಇಲ್ಲ, ಬಾಯಿ ಇಲ್ಲ, ನೇಣು ಹಾಕೊಂಡು ಸುತ್ತೋರು. ಆಮೇಲೆ ಇವರು ಬಾಯಿ ಕೊಟ್ಟು ಮಾತಾಡ್ಸಾದ್ಮೇಲೆ ಯಾರು ಏನಂದ್ರೆ ಹೆಸರು ಹೇಳೋಣ, ನಾನು ಹೇಳಲ್ಲ. ಆಯ್ತು ಮಾತಾಡ್ತಾ ಮತ್ತೆ ಎಷ್ಟು ದಿನ ಆಯ್ತು, ಸುಮಾರು ವರ್ಷಗಳಾಯ್ತು ತೋಗಿ ನಾನು. ಏನ್ ಹೆಸರು ಅಂದೆ. ಆಮೇಲೆ ಹೇಳ್ದೆ ರವಿ ನನ್ನ ಹೆಸರು. ಅವ್ನು ಯಾಕ ಏನ್ ತೊಂದರೆ, ಏನೋ ಅವ್ರ ಮಗಳಿಗೆಲ್ಲ ಏನೋ ತೊಂದರೆ ಆಗೈತೆ ಅಂದ್ರೆ ಅವಳು ಸರಿ ಇಲ್ಲ ಅವಳು ಹಿಂಗೆ ಅಂತ ಒಂದು 2-3 ಮಾತು ಹೇಳ್ದೆ. ಏನ್ ಬೇಕು ಅಂದ್ರೆ ಏನು ಬೇಡ ಹೋಯ್ತೀನಿ ನಾನು. ಹಿಂಗೆ ಸ್ಪಾಟಲ್ಲಿ ಎಳೆದ್ಬಿಟ್ರು.
5-10 ನಿಮಿಷ ಆಗಿಲ್ಲ, ಹಂಗೆ ಸ್ಪಾಟ್ ಹೇಳ್ಬಿಟ್ಟು ನೀರು ಮಂತ್ರಿಸಿ ಹಾಕಿದ ತಕ್ಷಣನೇ ಅಮ್ಮನಿಗೆ ಏನೇನೈತೆ ಎಲ್ಲ ಹೋಲ್ತು, ರಿಲ್ಯಾಕ್ಸ್ ಆಯ್ತು. ಅಲ್ಲೇ ಸ್ಪಾಟಲ್ಲಿ ಅವರೇ ಬಾಯ್ಬಿಟ್ಟು ಮಾತಾಡ್ತಾರೆ, ಅದೆಲ್ಲ ಐತೆ ಅವ್ರ ಮೈಯಲ್ಲಿ ಅಲ್ಲಿ ಏನೇ ಆಯ್ತು ಅಂತ ಹೇಳ್ಬಿಟ್ಟು ಅವರೇ ಮಾತಾಡ್ತಾರೆ. ಅವರೇ ಸಮಯವಾಗ ಆರಾಮಾಗೈತೆ, ಸರಿ ಅಮ್ಮ ಆಯ್ತು, ಇನ್ನ ಅಮ್ಮಗೆ ಎಂತ ಆಯ್ತು, ಏನು ಹಾಕಿಲ್ಲ, ಆಯ್ತು ಉಣ್ಮೆ ದಿವಸ ಬಾರಮ್ಮ ಏನೋ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿ. ಸರಿ ಸ್ವಾಮಿ ಆಯ್ತು, ಅದು ನಮ್ಮ ಮಗನಿಗೆ ಒಂದು ರೆಡಿ ಮಾಡ್ಕೊಡಿ. ಆಯ್ತು ಮಗನೂ ಕರ್ಕೊಂಬರಮ್ಮ, ಆಯ್ತು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿ. ಸೂಪರ್. ಒಂದು ರೀತಿಯ ವಿಡಿಯೋನ ಹಾಕ್ತೀವಿ. ಮಕ್ಕಳ ಸ್ವಲ್ಪ ಎಲ್ಲ ಬ್ರೆಡ್ ಮಾಡ್ಬಿಟ್ಟು ಹಾಕ್ಬಿಟ್ರೆ ಯಾರೋ ಒಬ್ರಿಗೆ ಒಳ್ಳೇದಾಗ್ತೈತೆ ಅಷ್ಟೇ, ನೆಮ್ಮು ಬರ್ಬೇಕಷ್ಟೇ. ಹೌದು. ಕೆಲವ್ರು ಏಕೋಚಿಂದಲ್ಲಿ ಇವನ್ ಕೈಯಲ್ಲಿ ಏನಾಗುತ್ತೆ ಅನ್ನೋದು ಹಂಗೆ, ಕೆಲವ್ರು ವೇಷ ಹಾಕೊಂಡ್ ಬರ್ಬಿಡ್ತಾರೆ, ಅವರಲ್ಲಿ ಏನು ಇರಲ್ಲ. ಹೋಗಿ ಕಾಲಿಗೆ ಫಸ್ಟ್ ಹೋಗಿ ಕಾಲಿಗೆ ಬಿದ್ದುಬಿಟ್ಟು ನಮಸ್ಕಾರ ಆಗ್ತಾರೆ. ಏನ್ ಪ್ರಯೋಜನ ಐತೆ? ಮಾಡ್ಕೊಡೋ ಕೆಲಸ ಸಕ್ಸಸ್ ಆಗಿರ್ಬೇಕು. ನನಗೆ ಒಂದೇ ಮಣಿ ಹಾಕೋಕ್ ಕೊಡ್ತಾರ, ಒಂದು ದಾರ ಕಟ್ಕೊಳಕ್ ಕೊಡ್ತಾರ. ಜನಗಳು ಶೋ ತೋರ್ಸಿ ಅಂತ ಕೇಳ್ತಾನ ಅಯ್ಯಪ್ಪನ, ನಾನು ಅಯ್ಯಪ್ಪನಿಗೆ ಏನು ಹೇಳೋದು? ಬಟ್ ಇವು ನಮ್ಮ ಒಂದು ಸಮಾಜ ಹಂಗೈತೆ. ಈ ಒಂದು ಕೆಲಸ ಮಾಡೋರು ಹಿಂಗೆ ಇರಬೇಕು, ಹಂಗೆ ಇರ್ಬೇಕು. ಅದೇ ನಮ್ಗೆ ಕೊಡ್ತಾ ಇಲ್ಲಲ್ಲ. ಪುರೋಹಿತರು ಅಂದ್ಮೇಲೆ ಒಂದು ಇದೇ ತರ ಇದ್ರೆ ಅವರನ್ನ ಪುರೋಹಿತರು ಅಂತ ಕರೀತಾರೆ. ಒಂದು ಜಂಜುವಾರ ಹಾಕೊಂತಾರೆ, ಒಂದೊಂದು ಕಾರ್ಯಗಳು ಮಾಡೋರು ಎಲ್ಲರಿಗೂ ಕೊಡ್ತಾರೆ. ಕೆಲವ್ರಿಗೆ ಹೇಳಿದ್ರೆ ಈಗ ಪೊಲೀಸ್ ಅಂದ್ಮೇಲೆ ಅವರು ಯೂನಿಫಾರ್ಮ್ ಇರ್ಬೇಕು. ನಾರ್ಮಲ್ ನಮ್ ತರ ಹೋದ್ರೆ ಆಗಲ್ಲ. ಲಾಯರ್ ಅಂದ್ಮೇಲೆ ಅವ್ರದ್ದೊಂದು ಯೂನಿಫಾರ್ಮ್. ನನಗೆ ಆತರ ಕೊಡ್ತಾ ಇಲ್ಲ. ತರ ಒಂದಷ್ಟು ಸಿಸ್ಟಮ್ ಐತೆ. ಏನೋ ದೇವಸ್ಥಾನ ಮಾಡಿದ್ಮೇಲೆ ಏನೋ ಕೊಡ್ತಾರೆ ನೋಡೋಣ. ಸೊ ವೀಕ್ಷಕರು, ಯಾಕಂದ್ರೆ ಇದೊಂದು ರೀತಿ ಒಂದು ಆತ್ಮಗಳು ಲೈಂಗಿಕವಾಗಿ ಯಾವೆಲ್ಲ ಒಂದಷ್ಟು ತೊಂದರೆಗಳು ಮನುಷ್ಯರ ಮೇಲೆ ಕೊಡ್ತಾ ಇದ್ದಾವೆ. ಆ ಕೇಸ್ಗಳು ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ನಮ್ಮ ಗಮನಕ್ಕೂ ಹೆಣ್ಣಿನ ಮೇಲೆ ಗಂಡಿನ ಆತ್ಮಗಳು ಸೇರೋಂಥದ್ದು, ಲೈಂಗಿಕವಾಗಿ ಬಳಸ್ಕೊಳ್ಳೋಂಥದ್ದು, ಸೇಮ್ ಗಂಡಿನ ಮೇಲೆ ಹೆಣ್ಣಿನ ಆತ್ಮಗಳು ಸೇಮ್ ಅದೇ ಥರನೇ ಬಳಸ್ಕೊಳ್ಳೋಂಥದ್ದು. ಇವರೇ ನಾಗರಾಜ್ ಅಂತಲ್ಲ, ಸುಮಾರು ಬೇರೆ ಬೇರೆ ಎಲ್ಲ ಗುರುಗಳು ಈ ಥರದ್ದು ಒಂದಷ್ಟು ಕೇಸ್ಗಳು ಹೋಗ್ತಾನೆ ಇದ್ದಾವೆ. ಬಟ್ ಸತ್ತ ಮೇಲೆ ಅವು ಯಾಕೆ ಈ ಥರ ಒಂದು ಲೈಂಗಿಕವಾಗಿ ಮನುಷ್ಯರ ಮೇಲೆ ತೊಂದರೆಗಳು ಕೊಡ್ತಾ ಇದ್ದಾವೆ ಅನ್ನೋದೇ ಒಂದು ಪ್ರಶ್ನೆ ಇದೆ ನಮಗೆ. ಸೊ ಅದ್ರ ಬಗ್ಗೆ ಒಂದು ಸರಿಯಾದ ಒಂದು ಮಾಹಿತಿ ನಮಗೂ ಗೊತ್ತಾಗ್ತಾ ಇಲ್ಲ. ಅವುಗಳಿಗೆ ಇವು ಆಸೆ ಹೆಚ್ಚಾಗಿ ಆಗಿಬಿಟ್ಟು ಸೊ ಈ ಥರ ಅವುಗಳ ಒಂದು ತೃಪ್ತಿಗೋಸ್ಕರ ಮನುಷ್ಯರ ಕೆಲವ್ರಿಗೆ ಊಟ ತಿನ್ಬೇಕು, ಎಣ್ಣೆ ಹೊಡಿಬೇಕು, ಬೀಡಿ ಹೊಡಿಬೇಕು, ಮಟನ್ ಊಟ ತಿನ್ಬೇಕು ಎಲ್ಲ ಕೇಳ್ತಾರೆ ಸರ್. ಸೊ ಒಬ್ಬೊಬ್ಬರು ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಕೆಲವ್ರು ಕೊಟ್ಟಿದ್ದೀನಿ, ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ ನಾನು. ಲೇಡೀಸ್ ಮೇಲೆ ಬಂದ್ಬಿಟ್ಟು ಎಣ್ಣೆ ಕುಡಿಸಿದ್ದಾರೆ, ಎಣ್ಣೆ ಕುಡ್ದಿದ್ದಾರೆ. ಆಮೇಲೆ ಅವ್ರು ಬಿಟ್ಟು ಹೋದ್ಮೇಲೆ ಅದು ಕುಡಿದಿರೋದು ಇದೇ ಗೊತ್ತಾಗಲ್ಲ. ಮಟನ್ ಊಟ ಕೊಡ್ಸಿದ್ದೀನಿ, ಮುದ್ದೆ ಕೊಡ್ಸಿದ್ದೀನಿ, ಅವ್ರಿಗೆ ಬೀಡಿ ಹೊಡಿತಾ ಇದ್ಲು. ಸ್ಟಾರ್ಟಿಂಗ್ ಅಲ್ಲಿ ನಾನು ಮೀಡಿಯಂ ಬದಲು ಇದೆಲ್ಲ ಮಾಡಿ ಕೊಟ್ಟಿದ್ದೀನಿ ಅದೆಲ್ಲ. ಆಮೇಲೆ ಈ ಅಪ್ಪನ ಬಂದು ಫುಲ್ ಇದಾದ್ಮೇಲೆ ಯಾರಿಗೊಂದು ಗ್ಲಾಸ್ ನೀರನ್ನು ಕೊಡಲ್ಲ, ಕಳಿಸೋ ರೀತಿಯಲ್ಲಿ ಕಳಿಸ್ತಾ ಇರ್ತಾನೆ. ಏನ್ ಬೇಕಂತ ಕೇಳಲ್ಲ. ಏನೋ ಮಾತಾಡಿದ್ದ, ಯಾರೋ ರಿಲೇಷನ್ ಇದ್ರೆ ಮಾತಾಡ್ತಾನೆ ಅಷ್ಟೇ. ಬೇತಾಳ ಅಂತಾನೆ ಅಷ್ಟೇ, ಬಂದ್ ಕಾತ್ಕೊಂಡಿರ್ತಾನೆ ಅಪ್ಪನ, ಎಳ್ಕೊಂಡು ಹೋಯ್ತಾ ಇರ್ತಾನೆ. ಒಂದು ಗ್ಲಾಸ್ ನೀರು ಕೊಡಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನೇ ಕೊಟ್ಟಿದ್ದೀನಿ. ಕೆಲವು ಒಂದ್ ಟೈಮಲ್ಲಿ ಬೆಲ್ಟಲ್ಲಿ ಹೊಡೆದ್ಬಿಟ್ಟಿದ್ದೆ, ಒಂದು ಟೈಮ್ ಸ್ಟಾರ್ಟಿಂಗ್ ಅಲ್ಲಿ ಊರಲ್ಲಿ. ಈ ಒಂದು ಇವಾಗ ಬೇತಾಳ ಅಂತ ಶನೇಶ್ವರ ಸ್ವಾಮಿಗಳು ಕರೆದಾಗ ಬಂದ್ ಕರ್ಕೊಂಡು ಹೋಗ್ತಾರ ಅಂತ ಹೇಳ್ತೀರಾ? ಎಲ್ಲಿ ಕರ್ಕೊಂಡೋಗಿ ಈ ಆತ್ಮಗಳನ್ನ ಎಲ್ಲಿ ಬಂಧನ ಮಾಡ್ತಾರೆ? ಅಲ್ಲ, ಭೂಮಿಯಲ್ಲಿ ಇರ್ತದ? ಭೂಮಿಯಲ್ಲಿ ಕೆಲವರು ನೀರಲ್ಲಿ ಕಟ್ಟಾಕ್ತಾರೆ, ಕೆಲವರು ಮರಗಳಲ್ಲಿ ಕಟ್ಟಾಕಿರ್ತಾರೆ. ಬಂಧನ ಮಾಡ್ಬಿಟ್ಟಿರ್ತಾರೆ, ಜಾಗ ಮಾಡಿರ್ತಾರೆ. ಇವಾಗೆಲ್ಲ ಎಲ್ಲಾನು ಒಂದ್ ಕಡೆ ಕರ್ಕೊಂಡೋಗಿ ಇವಾಗ ಹೆಂಗೆ ನಮ್ಮ ಒಂದು ಪೊಲೀಸರು ಕಳ್ಳರನ್ನೆಲ್ಲ ಹಿಡಿದು ಅವರು ಒಂದು ಜಟ್ ಮಾಡಿರ್ತಾರೆ. ಸೊ ಇವರು ಕೂಡ ಎಲ್ಲೋ ಒಂದ್ ಕಡೆ ಬರಬಾರ್ದು ಜಾಗದಲ್ಲಿ ಇನ್ನೊಬ್ಬ ತೊಂದರೆ ಕೊಡುವಾಗ ಬಿಡಲ್ಲ ಇವರು. ಒಂದು ಟೈಮ್ ನನ್ನ ಹತ್ರ ಬಂದು ಹೋಗಿದ್ದಾರೆ ಅಂದ್ರೆ ಲಾಕ್ ಅಷ್ಟೇ, ಯಾರ ಮೇಲೆ ಹೋಗಕ್ಕೂ ಬಿಡಲ್ಲ. ಸೊ ಅವ್ರನ್ನ ಎಲ್ಲೋ ಒಂದ್ ಕಡೆ ಕಟ್ಟಾಕ್ ಬಿಡ್ತಾರೆ. ಚೌಡಿ ಪ್ರಯೋಗ, ಈ ಚಂಡಿ ಪ್ರಯೋಗ, ಮತ್ತೆ ಇದು ಬೇತಾಳ ಅಂತೀನಿ, ಈ ಬ್ರಹ್ಮರಾಕ್ಷಸಿ, ಇವೆಲ್ಲ ಇರ್ತವೆ. ಕೆಲವು ಇವನ್ನೆಲ್ಲ ಇಟ್ಕೊಂಡಿರ್ತಾರೆ. ಇಟ್ಕೊಂಡು ಬೇರೆ ಕೆಲಸಗಳಾಗ ಇವ್ರು ಹೋಗ್ದಿರೋ ಜಾಗಕ್ಕೆ ಅವ್ರು ಕಳಿಸ್ತಾರೆ. ಸೊ ಅವ್ರಿಗೆ ಹೆಲ್ಪರ್ಗಳಾಗಿ ಇವ್ರ ಕೈಯಲ್ಲಿ ಅಸಿಸ್ಟೆಂಟ್ಗಳು ಮಾಡಿಸ್ಕೊತಾರೆ, ಮಾಡಿಸ್ಕೊಡ್ತಾರೆ. ಬಟ್ ಅವ್ರ ಕೈಯಲ್ಲೂ ಏನೋ ಒಂದು ಕೆಲ್ಸಕ್ಕೆ ಬಳಸ್ಕೊಂತಾರೆ, ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ಹೇಳ್ಬಾರ್ದು, ನಾನು ಏನಕ್ಕೊಂದು ಊಟ ಬೇಕಾಯ್ತದು ಕೇಳಿಲ್ಲ ನನ್ನ ಹತ್ರ. 7 ನಾಲಿಗೆ ದುರ್ಗಿ ಅಂತ ಹೇಳ್ಬಿಟ್ಟು, 7 ನಾಲಿಗೆ ದುರ್ಗಿ ಅಂತ, 7 ನಾಲಿಗೆ ದುರ್ಗಿ, 7 ನಾಲಿಗೆ ದುರ್ಗಿ ಅಂತ. ಪಾಪ ಆ ಅಪ್ಪನ ಮೈ ಮೇಲೆ ಬಂದ್ಬಿಟ್ಟು ಯಾರೋ ಪ್ರಯೋಗ ಮಾಡಿ ಕಳಿಸಿರೋದು ಕೈಕೊಂಡ್ಬಿಟ್ಟಿದ್ದಾನೆ. ಕೊಯ್ಕೊಂಬಿಟ್ಟವನೆ ಯಾರೋ ಸಡನ್ ಆಗಿ ನೋಡ್ಕೊಂಡು ಹೋಗ್ಬಿಟ್ಟು ಅಪ್ಪನ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಕಳ್ಸೋರು. ಅಪ್ಪನ ಸ್ವಾಮಿ ನಾನು ವಿಡಿಯೋ ಮಾತ್ರ ಬಿಡ್ಲೇಬೇಡ ಸ್ವಾಮಿ ಅಂತಾನೆ. ಎಂತಂತರವ್ರ ಹೋಗಿ ಬಂದಿದ್ದಾನೆ. ಅದು ನಾನು ಹೋಗೋದಿಲ್ಲ ಅಂದ್ರೆ ಹೋಗಲ್ಲ ಅಂತ ಹೇಳಿತ್ತು. ನಾನು ಬಿಡಲ್ಲ, ಕರ್ಕೊಂಡು ಹೋಗಿ ಹೋಗ್ತೀನಿ ಅಂತ. ನನಗೂ ದುಶ್ಮನ್ಗಳು ಜಾಸ್ತಿ ಇದಾರೆ, ನಿನ್ನ ಹತ್ರ ಬಂದು ನನ್ನ ಕಾವಲಾಗಿರ್ ಬಾ ಅಂತೆ. ನನಗ್ ಮಾತು ಕೊಟ್ಟೈತೆ ಬಂದದು, ನನಗ್ ಮಾತು ಕೊಟ್ಟ, ಅದು ವಿಡಿಯೋ ಐತೆ ನನ್ನ ಹತ್ರ. ನನಗ್ ಮಾತು ಕೊಟ್ಟು ನಿನಗೆ ಯಾರು ದುಶ್ಮನ್ ಇರಬಾರ್ದು, ನೀನ್ ಯಾರು ಏನು ಮಾಡ್ಬಾರ್ದು, ನಾನು ಹೋಗ ಅವ್ನ ರಕ್ತ ಕುಡಿತೀನಿ, ನೋಡಿ ಇಲ್ಲೇ ಐತಂತೆ. ಆ ಎಮ್ಮನು ಇಟ್ಕೊಂಡವಳೆ, ಆ ಎಮ್ಮನ್ ಇಟ್ಕೊಂಡವಳೆ.
ಏಳು ನಾಲ್ಗೆ ದುರ್ಗಿ ಅಂತ. ನಾನು ಮಾತ್ಕೊಟ್ಟೆ, ನೀನ್ ನನಗೆ ಮಾತ್ಕೊಡು, ನಾನು ಇಟ್ಕೊಂತೀನಿ, ನೀನ್ ಮಾತ್ಕೊಡು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇದ್ದದು. ಆ ಥರ ಇವಾಗ ನಾನು ದೇವಸ್ಥಾನ ಮಾಡಿದ್ರೆ ಅದು 7 ನಾಲ್ಗೆ ದುರ್ಗಿದೊಂದು ವಿಗ್ರಹ ಇಕ್ಬೇಕಲ್ಲಿ ಬಲಿ ಕೊಡೋ ಜಾಗದಲ್ಲಿ. ದೇವಸ್ಥಾನಗೂ ರಕ್ಷಣೆ ಇರಬೇಕು, ನಮಗೂ ರಕ್ಷಣೆ ಇರಬೇಕು, ಬೇರೆ ಯಾರು ಬರೋ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತಾ ಇರ್ಬೇಕು ಹೋಗ್ಬಿಟ್ಟು ರಕ್ಷಣೆ. ಕೆಟ್ಟು ಪ್ರಯೋಗ ಮಾಡಿರ್ತಾರೆ, ಇನ್ನೊಂದು ಮಾಡಿರ್ತಾರೆ. ಇಲ್ಲಿ ಬಂದು ಯಾರು ಭಕ್ತಾದಿಗಳು ಹೋಗಿರ್ತಾರೋ ಅವ್ರ ಮನೆಗೆ ಹೋಗಿ ಕಾಯ್ಬೇಕದು. ಆ ಮಟ್ಟ ಯಾರನ್ನ ಬಂದ್ರೆ ಅದಕ್ಕೆ ಬಲಿ ಕೊಟ್ಟು ನೋಡೋನಿ, ಕೆಟ್ಟದಕ್ಕೆ ಉಪಯೋಗ ಮಾಡ್ಕೊಂಬಾರ್ದು, ಅದನ್ನ ಒಳ್ಳೇದಕ್ಕೆ ಬಲಿ ಕೊಟ್ಟು ನಿಂಗೇನ ಬೇಕಾ ಆ ತರ ಉಪಯೋಗ ಮಾಡ್ಕೊಳ್ಳೋದು ಕಾಯ್ತೈತೆ ಆ ತರ. ಅದು ಆ ಅಮ್ಮನು ಇಟ್ಕೊಂಡವಳೆ 7 ನಾಲ್ಗೆ ಅದು ವಿಡಿಯೋ ನೋಡ್ರಿ, ಕತ್ತಿನ ಸರ ಕಟ್ ಮಾಡ್ಕೊಂಡಿದ್ದಾರೆ. ದೊಡ್ಡ ದೊಡ್ಡವ್ರ ಹತ್ರ ಎಲ್ಲ ಹೋಗಿ ಬಂದವನೆ ಪಾಪ. ಕೇರಳ ಎಲ್ಲ ಕೊಳ್ಳೇಗಾಲ ಎಲ್ಲ ಕಡೆ ಸುತ್ತಾಡ್ಕೊಂಡ್ ಬಂದವನೆ. ಎಲ್ಲೋ ಪಾಪ ಲಕ್ಷಾಂತರ ರೂಪಾಯಿ ತೊಡ್ಕೊಂಡವನು. ಅವ್ರ ಹೆಂಡತಿ ಪಾಪ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಎಲ್ಲ ವೈಟ್ ಫೀಲ್ಡ್ ಕಡೆ ಎಲ್ಲ ಇರೋದವ್ರು. ಎಲ್ಲೆಲ್ಲ ಹೋಗ್ಕೊಂಡ್ ಬಂದವ್ರು. ಇಲ್ಲಿ ಇದ್ದಕ್ಕಿದ್ದಂಗೆ ಮಾತಾಡ್ತಾ ಚೌಡಿ ಇತ್ತು, ಚೌಡಿನ ತೆಗೆದು ಆಮೇಲೆ ಚೌಡಿ ಆದ್ಮೇಲೆ 7 ನಾಲ್ಗೆ ದುರ್ಗಿ ಬಂತು. ನಾನು ಇದೇ ಫಸ್ಟ್ ಟೈಮ್ ಆ ಹೆಸರು ಕೇಳಿರೋದು. ಇದೆ ನಾನು ಫಸ್ಟ್ ಟೈಮ್. ಈಗ ಅದು 7 ನಾಲ್ಗೆ ಅಂದಾಗ ಅದು 1 ನಾಲ್ಗೆ ಕಾಮನ್ ಆಗಿ ಎಷ್ಟು ಉದ್ದ ಬೇಕು 1 ನಾಲ್ಗೆ ಚಾಚ್ತಾರೆ. 7 ನಾಲ್ಗೆಗಳು 7 ಪೇಡೆ ಸರ್ಪಗಳದ್ದು ಕೇಳಿದೀವಿ. ಹೌದು, ಬಟ್ ನಾಲ್ಗೆದು ಇದೆ ಫಸ್ಟ್. 7 ನಾಲ್ಗೆ ದುರ್ಗಿ ಅಂತೆ, ಅಷ್ಟು ಭಯಂಕರ ಬರ್ತೈತೆ. ನಾನು ಹೋಗಲ್ಲ, ನಾನು ಇವ್ನು ಕರ್ಕೊಂಡು ಹೋಗ್ತೀನಿ. ನಾನು ಆಯ್ತು ನನ್ನ ಹತ್ರ ಇಟ್ಕೊಂತೀನಿ ಅಂತ ಹೇಳಿ ಆದ್ಮೇಲೆ ನಾನು ಇಟ್ಕೊಂತೀಯಾ, ಗುಲು ಅವು ನನ್ನ ಹತ್ರ ಇಟ್ಕೊಂತೀನಿ, ಹಿಂಗೆ ಕೇಳಿದೆ. ನಾನು ಇಟ್ಕೊಂತೀಯಾ ಅಂತ ಹೇಳ್ಬಿಟ್ಟು ಆ ಹುಮ್ಮಸ್ಸಲ್ಲಿ ಬರ್ತಾ ಇದ್ದೆ. ಮಾತು ಕೊಟ್ಬಿಟ್ಟು ನಾನು ಮಾತು ಕೊಟ್ಟಿಲ್ಲ ಫಸ್ಟ್, ನೀನ್ ಫಸ್ಟ್ ನನ್ನ ಮಾತು ಕೊಡು, ನನ್ನ ಇಟ್ಕೊಳಕ್ ಆಗತ್ತಾ ಅಂತ. ಸರಿ ಹೋಟ್ಲಿಂದ ಪಾರ್ಸಲ್ ಇಟ್ಕೊಂಡ್ ಬರ್ತಾ ಇದ್ದೀನಿ, ಮನೇಲಿ ಏನೋ ಚಿಕನ್ ಕಬಾಬ್ ಏನೋ ಬೇಕಂತ. ಗಾಡಿ ಸ್ಟ್ಯಾಂಡ್ ಹಾಕಿದೀನಿ ಅಂತ ಹೇಳ್ಬಿಟ್ಟು ಇಳ್ದಿದ್ದೀನಿ ಅಷ್ಟೇ, ದಬಕ್ಕಂದು ಬಿದ್ದೋಗಿದ್ದೀನಿ. ಗಾಡಿಯಿಂದ ಬಿದ್ದೋಗಿದ್ದೀರಾ? ಯಾಕಂತ ಕೇಳಿದ್ರೆ ಆ ಮರದಲ್ಲಿ ಐತೆ, ಮನೆ ಹತ್ರ ಮರ ಐತೆ. ಎಲ್ಲ ನಾನು ಕರ್ಕೊಂಡು ಒಂದು ಇಷ್ಟು ದಿನ ಆಯ್ತಲ್ಲ, ನನ್ಗೊಂದು ಪೀಸ್ ಹಾಕ್ದಂಗೆ ಕೇಳ್ತಾ ಇದ್ದದು. ಸೊ ಇದನ್ನ ತಗೊಂಡ್ಬಂದಿರೋದು ನೋಡಿ ಅದು ಅಡ್ಡ ಹಾಕಿದೆ. ಲಾಸ್ಟ್ಗೆಲ್ಲ ಅಲ್ಲೇ ಬಿಸಾಕ್ದೆ. ಬೇಕಾ ಸರಿ ಆಯ್ತಂತೆ. ತಿರ್ಗಾ ನಾನು ಮೇಲೆ ಹೋಗಿ ಇಳ್ದ್ಬಿಟ್ಟು ಬರ್ತಾ ಇದ್ದೀನಿ, ಒಂದೇ ಒಂದು ಚೂರು ಏನು ಇರ್ಲಿಲ್ಲ ಅಲ್ಲಿ, ಖಾಲಿ ಏನಿಲ್ಲ, ತೊಳ್ದಂಗಿತ್ತು ಅದು, ತೊಳ್ದಂಗಿತ್ತು ಹಂಗೆ ಅದು ಜಾಗ. ನಾನೇ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ ನಾನು. ಕಣ್ಣಿಗೆ ಕಾಣಿಸಂಗೆ ಸರ್ ನಿಜ ಸರ್, ಸತ್ಯ ಹೇಳ್ತಾ ಇದ್ದೀನಿ, ಒಂದು ಚೂರು ಇರಲಿಲ್ಲ ಅಲ್ಲಿ, ಒಂಥರ ತೊಳ್ದಂಗಿತ್ತು ಜಾಗನೇ ಅದು. ಇದಕ್ಕಿದಂಗೆ ಬಿದ್ದೋಗ್ಬಿಟ್ಟಿದ್ದೀನಿ ಗಾಡಿಯಲ್ಲಿ. ಇವೆಲ್ಲ ಒಂದು ಅನುಭವಗಳು. ಅನುಭವ ಅಂತಲ್ಲ, ಇದು ನಮ್ ಕಣ್ಣು ಮುಂದೆ ಇದ್ದು ನಮ್ ಯಾರನ್ನ ಅದು ಅನುಭವ ಪಟ್ಟರೆ ಮಾತ್ರ ಅದು ಅನುಭವ ಕೊಡ್ತಾರೆ. ಕೆಲವು ಸುಮ್ನೆ ಅದೇ ಹೇಳೋದು ಇದು ಹೇಳೋದು, ನನ್ನ ಲೈಫಲ್ಲಿ ನಡೆದಿರೋದೇ ಇದನ್ನ ಹೇಳ್ತಾರೆ. ಅದು ಮರ ಫುಲ್ ಅಲ್ಲಾಡ್ಸ್ಕೊಂಡು ಅಲ್ಲೇ ಐತೆ ಭಯಂಕರವಾಗಿ. ಎಷ್ಟು ಹೈಟ್ ಇದೆ ನೀವು ನೋಡ್ದಂಗೆ? ನಿಮ್ ಫುಲ್ ಒಂದು ಮರ ಸೈಟ್ ಕಾಣಿಸ್ತೈತೆ ಅದು ನಿಂತ್ಕೊಂಡ್ರೆ, ಉಗ್ರವಾಗೈತೆ ಹಂಗೆ. ಆಮೇಲೆ ಹಂಗೆ ಅಲ್ಲೇ ಬಿಟ್ಬಿಟ್ಟು ಎಲ್ಲ ಕವರ್ ಓಪನ್ ಬಿಟ್ಟಿನ ಏನೋ ಇತ್ತ ಎಲ್ಲ ಫುಲ್ ಅಲ್ಲೇ ಹಾಕ್ಬಿಟ್ಟಿದ್ದೀನಿ. ಕೆಳಗೆ ಮೇಲೆ ಹೋಗಿ ಬರ್ತಾ ಇದ್ದೀನಿ, ಬಟ್ಟೆ ಮೇಲೆ ಅದು ಚಲೋ ಐತೆ ಅಂತ ಹೇಳ್ಬಿಟ್ಟು ಒಂದು ಚೂರು ಕೆಳಗಡೆ ನೋಡ್ತಾರೆ, ಒಂದು ಚೂರು ಇಲ್ಲ. ಒಂದು ನಾಯಿಗಳಲ್ಲೇ ಐತೆ, ನಾಯಿ ಮುಟ್ಟಿಲ್ಲ ಅದು. ನಾಯಿ ಮುಟ್ಟಿಲ್ಲ ಸರ್ ಅದು. ನಂಬ್ತೀರಾ? ಅಂದ್ರೆ ನಾಯಿಗಳಿಗೆ ಅದ್ರದ್ದು ಕಾಣಿಸುತ್ತಲ್ಲ ಅದು. ಇವಾಗ ಚಿಕನ್ ಮಟನ್ ಅಂದ್ರೆ ನಾಯಿಗಳಿಗೆ ಎಷ್ಟೊಂದು ಇಷ್ಟ ಆಗಿರ್ತೈತೆ, ತಿಂದಾಗ್ತವೆ ಬಂದು. ಹೌದು, ಒಂದೇ ಒಂದು ಯಾರು ತಿಂತಾ ಟೈಮ್ ಹಾಕಿದ ಹಂಗೆ ಎತ್ಕೊಂಡು ತಿಂದ್ಬಿಡ್ತೈತೆ. ಹೌದು, ಎರಡು ನಾಯಿ ಐತೆ ಅಲ್ಲಿ, ಒಂದು ನಾಯಿನಲ್ಲಿ ಹತ್ರ ಹೋಗಿ ತಿಂದಿಲ್ಲ ಅದು. ನೀವು ಅಲ್ಲಿ ಹಾಕ್ಬೇಕಾದಾಗಲೇ ನಾಯಿ ಇದ್ದು, ನಾಯಿ ಅಲ್ಲೇ ಇತ್ತು, ಬಂದು ಮುಟ್ಟೇ ಇಲ್ಲ. ನಾನು ಅಲ್ಲಿ ನೋಡ್ಕೊಂಡಿದ್ದೀನಿ, ಮುಟ್ತೈತೆ ನೋಡೋಣ ಇದು ಏನ್ ನೋಡ್ತಾ ತೋರಿಸ್ತೈತೆ ಅಂತ. ಎಲ್ಲ ಈ ಅಮ್ಮನ ಕಾತ್ಕೊಂಡವಳಲ್ಲ 7 ನಾಲ್ಗೆ ದುರ್ಗಿ. ಸೊ ಇವರೇ ತಿಂದಿರೋದು. ತೊಳ್ದಂಗ ಐತೆ ಸರ್ ಅದು. ನೋಡ್ರಿ ಅದ ಒಂಥರ ಆಕ್ಷನ್ ತೋರಿಸೈತೆ ಅದು. ಸೂಪರ್, ಒಳ್ಳೆ ಒಂದಷ್ಟು ಅನುಭವಗಳು. ಇನ್ನೊಂದಷ್ಟು ಮಾತಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಲೆಂತಿ ವಿಡಿಯೋ ಆಯ್ತು ಇದು. ಸೊ ವೀಕ್ಷಕರೇ, ಯಾಕಂದ್ರೆ ಈಗ ಆತ್ಮಗಳ ಬಗ್ಗೆ ನಾವು ಮಾತಾಡೋಕೆ ಹೊರಟ್ವಿ. ಆತ್ಮಗಳ ವಿಚಾರದಲ್ಲಿ ಲೈಂಗಿಕವಾಗಿ ಯಾವ ರೀತಿ ತೊಂದರೆ ಮನುಷ್ಯರ ಮೇಲೆ ಆಗ್ತಾ ಇದೆ, ಸಾಕಷ್ಟು ಕೇಸ್ಗಳು ಆ ಥರದ್ದು ಬರ್ತಾ ಇದೆ. ಹಾಗಾಗಿನೇ ಅವುಗಳನ್ನ ನಾವು ಓಪನ್ ಆಗಿ ಮಾತಾಡ್ಸಿದ್ವಿ. ಈಗಲೂ ಕೂಡ ಒಬ್ಬರ ಜೊತೆ ನಾವು ಮಾತಾಡಿದ್ವಿ. ಸೊ ಅವರು ಕೂಡ ಆತ್ಮಹತ್ಯೆ ಸಮಸ್ಯೆಗಳಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ರು. ಬಟ್ ಇವೆಲ್ಲ ಒಂದಷ್ಟು ನಮ್ಮ ಸಮಾಜದಲ್ಲಿ ಕಣ್ಣಿಗೆ ಕಾಣಿಸ್ದೆ ನಡೆಯೋ ಒಂದಷ್ಟು ವಿಚಾರಗಳು, ಘಟನೆಗಳು, ಪ್ರತಿ ಕುಟುಂಬಗಳಲ್ಲಿ ಒಂದೊಂದು ಸಮಸ್ಯೆಗಳು ನಮಗೆ ಕಾಣಿಸ್ತವೆ. ಆವಾಗಲೇ ನಾವು ಇದೆಲ್ಲ ಇದೆಯಾ ಅಂತ. ಸೊ ಇನ್ನೊಂದು 7 ನಾಲ್ಗೆ ದುರ್ಗಿ ಅಂತ ನಾಗರಾಜ್ ಅವರು ಫಸ್ಟ್ ಟೈಮ್ ಅದನ್ನು ಹೇಳ್ತಾವ್ರೆ. ಸೊ ಇದು ಒಂದು ದೇವರು. ಸೊ ಇದೂರು ಒಬ್ರು ಇದ್ದಾರ ಅನ್ನೋ ಥರ ನಮಗೂ ಒಂದು ಆಶ್ಚರ್ಯ ಐತೆ. ಸೊ ಈ ವಿಚಾರಗಳು ಇಲ್ಲ ಇನ್ನೊಂದಷ್ಟು ಬೇರೆ ನೆಕ್ಸ್ಟು ಒಂದಷ್ಟು ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ನಾನು ಅನುಭವ ಪಡೆದಿರೋರನ್ನ, ರಿಸಲ್ಟ್ ಪಡೆದಿರೋರನ್ನ ಫೋನಲ್ಲಿ ಮಾತಾಡಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮಿಸ್ ಮಾಡಿದೆ ನೋಡಿ.
ಎಪಿಸೋಡ್ಗಳು ಹಿಂಗೆ ಮಾಡ್ತಾ ಹೋಗ್ತೀನಿ. ನಮಸ್ಕಾರ. ಸರಿ.